ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತರಾಘವ ಸ್ವಾಮಿನೇ ನಮಸ್ತೆ ಶ್ರೀಮಾಯಂ ಸದಾನಂದಪಾದಾರ್ಥವರ್ಣಾಶ್ರಮ ಪ್ರಚಾರ ಇಷ್ಟಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮ್ನೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ವಿಶೇಷ ವೃಂದವಾದ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶಿಲಪ್ರಭುಪಾದ ಕಿ ಜೈ. ಮೊನ್ನೆ ಶುಕ್ರವಾರದ ಕ್ಲಾಸಲ್ಲಿ 15ನೇ ಶ್ಲೋಕ ನಾವು 2 ಕ್ಲಾಸ್ಗಳಲ್ಲಿ 15ನೇ ಶ್ಲೋಕವನ್ನ ನಾವು ಓದಿದೀವಿ. ಯಾರು ಕೃಷ್ಣನ ಕಡೆಗೆ ಹೋಗುವುದಿಲ್ಲ, ಭಗವಂತನಿಗೆ ಯಾರು ಶರಣಾಗುವುದಿಲ್ಲ ಅಂತ ಹೇಳುವ ಒಂದು ಶ್ಲೋಕ ಅದು. 4 ರೀತಿಯ ವ್ಯಕ್ತಿಗಳು ಭಗವಂತನಿಗೆ ಶರಣಾಗುವುದಿಲ್ಲ, ಭಗವಂತನಿಗೆ ಸೇವೆ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆ 4 ವ್ಯಕ್ತಿಗಳು ಯಾರು? ಯಾರಿಗಾರ ನೆನಪಿದೆಯಾ? 4 ವ್ಯಕ್ತಿಗಳು ಅಥವಾ 4 ಮನಸ್ಥಿತಿಗಳು. ದುಷ್ಕೃತಿಗಳು. ಅವ್ರ ಕೃತಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ದುಷ್ಕೃತಿ ಟ್ರೈ ಮಾಡ್ತೀರಾ ಯಾರಾದ್ರೂ? 4 ನೆನಪಿದೆಯಾ? ಮೂಢರು, ನರಾಧಮರು, ಮಾಯೆಯಿಂದ ಆಕೃತ ತಮ್ಮ ಜ್ಞಾನವನ್ನು ಕಳ್ಕೊಂಡವರು. ಅವರು ಪ್ರಭು ಮಾಯಾಪೃತ ಜ್ಞಾನಿಗಳು, ಮೂಢರು, ನರಾಧಮರು, ಅಸುರರು. ಧನ್ಯವಾದ ಮಾತಾಜಿ. ಮೂಢರು, ನರಾಧಮರು, ಮಾಯೆಯಿಂದ ಜ್ಞಾನವನ್ನ ಅಪಹರಿಸಲ್ಪಟ್ಟವರು, ಆಮೇಲೆ ಅಸುರರು, ಆಸುರಿ ಗುಣಮಾಶ್ರಿತ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಇವತ್ತಿನ ಕ್ಲಾಸಲ್ಲಿ ಇವತ್ತೇನು ಓದೋಣ ಅಂದ್ರೆ, ಯಾರು ಭಗವಂತನಿಗೆ ಶರಣಾಗ್ತಾರೆ ಅವರ ಉದ್ದೇಶ ಏನೇ ಇರಲಿ, ಆದರೆ ಅಟ್ಲೀಸ್ಟ್ ಮನಸ್ಸು ಭಗವಂತನ ಕಡೆ ಹೋಗ್ತದೆ, ಭಗವಂತನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿ ಆದ್ರೂ ಅವರು ಭಗವಂತನಿಗೆ ಶರಣಾಗ್ತಾರೆ. ಶುದ್ಧ ಭಕ್ತಿ ಅಲ್ಲ ಅಂತ ಹೇಳಿದ್ರು ಕಾಮನ ಇಟ್ಕೊಂಡು ಹೋದ್ರು ಕೂಡ ತುಂಬಾ ಇಂಪಾರ್ಟೆಂಟ್. ಆ ವಿಚಾರವನ್ನು ನಾವು ಅರ್ಥ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಹೋಗ್ತಾವೆ ನಾವೆಲ್ಲ, ಆದ್ರೆ ಕೃಷ್ಣನ ಕಡೆಗೂ ಹೋಗುವುದಿಲ್ಲ. ಆದರೆ ಕೃಷ್ಣನ ಕಡೆಗೆ ಅಕಸ್ಮಾತ್ ಏನೇ ಆಸಕ್ತಿ ಇದ್ದು ಏನೇ ಆಸೆ ಇದ್ದು ಹೋದ್ರೂ ಕೂಡ ಕೊನೆಗೆ ಸಿಗುವುದೇನು ಅಂತ ಹೇಳಿದ್ರೆ ಕೃಷ್ಣ ಭಕ್ತಿ. ಅದ ಕಾರಣ ತುಂಬಾ ಇಂಪಾರ್ಟೆಂಟ್. ಈ ಕೃಷ್ಣ ಭಕ್ತಿ ಸಿಗುವುದಷ್ಟು ಸುಲಭ ಅಲ್ಲ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಅಂತ ಹೇಳೋ ಶ್ಲೋಕದಲ್ಲಿ ನಮಗೆ ಅರ್ಥ ಆಗಿದೆ. ಕೃಷ್ಣನ ಭಕ್ತಿ ಸಿಗುವುದು ಸಾಧ್ಯವೇ ಇಲ್ಲ ಅಷ್ಟು ಸುಲಭದಲ್ಲಿ. ಆದ ಕಾರಣ ನಾವು ಯಾರು ಕೃಷ್ಣನ ಭಕ್ತಿ ಈಗಾಗಲೇ ಸಿಕ್ಕಿದೆ ನಮಗೆಲ್ರಿಗೂ, ಸ್ವಲ್ಪ ಆದ್ರೂ ಕೂಡ ಅದು ಸಿಕ್ಕಿದೆ, ಆಮೇಲೆ ಅದರ ಬಗ್ಗೆ ನಮಗೆ ತುಂಬಾ ಭರವಸೆ ಬಂದಿದೆ, ಶ್ರದ್ಧೆ ಬಂದಿದೆ ಅಂತ ಹೇಳುವಾಗ ನಾವು ಅದನ್ನ ಇನ್ನೊಬ್ಬರಿಗೆ ಕೂಡ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ನಾವು ಸ್ವಾರ್ಥಿ ಅಂತ ಕರಿಬೇಕಾಗತ್ತೆ. ನಾವು ಕರೀಲಿಲ್ಲ ಅಂದ್ರೂ ಬೇರೆ ಯಾರಾದ್ರೂ ಸ್ವಾರ್ಥಿ ಅಂತ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುದಿದ್ರೆ, ನಾವು ಬ್ರಾಹ್ಮಣರಾಗುವುದಿಲ್ಲ, ನಾವು ಕೃಪಣರಾಗ್ತೇವೆ ಅಂತ ಹೇಳಿ. ಭಕ್ತಿಯನ್ನು ಒಳಗೆ ಇಟ್ಟುಕೊಂಡ್ರು ಕೂಡ ಅದು ಕೃಪಣತ್ವವೇ. ಆದ ಕಾರಣ ಈ ಭಕ್ತಿ ನಮಗೆ ಏನು ಸಿಕ್ಕಿದೆ, ನಮಗೆ ಅದರಲ್ಲಿ ಹೇಗೆ ವಿಶ್ವಾಸ ಬಂದಿದೆ, ಅದನ್ನು ಬೇರೆಯವರಿಗೆ ಹರಡಿಸ್ಲಿಕ್ಕೆ, ಅಂದ್ರೆ ಬೇರೆಯವರಿಗೆ ಕೊಡ್ಲಿಕ್ಕೆ, ಅಥವಾ ಕೊಡ್ಲಿಕ್ಕೆ ನಾವು ಯಾರು, ಕೊಡ್ಲಿಕ್ಕೆ ಒಂದು ನಾವು ಕಾರಣಕರ್ತರ ಆಗೋದಿಲ್ಲ, ಬಟ್ ನಾವು ಅದಕ್ಕೊಂದು ಆಯುಧ ಅಂತ ಹೇಳ್ಬೋದು. ಈಗ ಒಂದು ಯುದ್ಧ ಮಾಡ್ಬೇಕಿದ್ರೆ ಆಯುಧ ಬೇಕಲ್ಲ, ಆಯುಧದಿಂದ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಆಯುಧ ಏನು ಯುದ್ಧ ಮಾಡುತ್ತಾ? ಆಯುಧವನ್ನು ಉಪಯೋಗಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಅದೇ ರೀತಿಯಲ್ಲಿ ಭಗವಂತನ ಕೈಯಲ್ಲಿ ನಾವು ಒಂದು ಆಯುಧ ಆಗಬಹುದು, ಈ ಹರಿನಾಮವನ್ನ ಎಲ್ಲರಿಗೂ ಪಸರಿಸ್ಲಿಕ್ಕೆ. ಆದ ಕಾರಣ ಈ ರೀತಿಯ ವ್ಯಕ್ತಿಗಳು ತುಂಬಾ ಇದ್ದಾರೆ. ಯಾರು? ನಾವೆಲ್ಲರೂ ಈ ರೀತಿಯಲ್ಲೇ ಇರಬಹುದು. ಅಂದ್ರೆ ಈ ಶ್ಲೋಕದಲ್ಲಿ ಹೇಳುವಂತಹ ಆಸೆ, ಅಂದ್ರೆ ಆಸೆಯನ್ನು ಈಡೇರಿಸಲಿಕ್ಕೆ, ಆಮೇಲೆ ಜ್ಞಾನವನ್ನ
ಜ್ಞಾನದ ಮುಖಾಂತರ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ, ಈ ರೀತಿಯದ್ದೆಲ್ಲ ಮನೋಭಾವನೆ ಇರುವವರು ಲೋಕದಲ್ಲಿ ತುಂಬಾ ಜನ ಇದ್ದಾರೆ. ಆದ ಕಾರಣ ಈ ಭಕ್ತಿಯ ಪ್ರಚಾರ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಅವರಿಗೆ ಭಕ್ತಿ ಸಿಕ್ಕಿದ್ರೆ ಸಾಕು, ಇಮಿಡಿಯೇಟ್ ಕ್ಯಾಚ್ ಮಾಡ್ಕೊಳ್ತಾರೆ. ನಾವೆಲ್ಲ ಅದೇ ರೀತಿಯಲ್ಲಿ ಬಂದಿರಬಹುದು. ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಶ್ಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಏನೋ ಒಳ್ಳೆ ಕಾರ್ಯ ಮಾಡಿದ್ರೆ ಪುಣ್ಯ ಆಗತ್ತೆ, ಅದು ಸುಕೃತಿ ಆಗುದಿಲ್ಲ. ಪುಣ್ಯ ಮತ್ತು ಸುಕೃತಿಗೆ ಎರಡು ವ್ಯತ್ಯಾಸ ಇದೆ. ಆ, ಪುಣ್ಯ ಅಂದ್ರೆ ಏನು? ಯಾವುದೋ ಒಳ್ಳೆ ಕಾರ್ಯ ಮಾಡುವಂಥದ್ದು, ಅದರಿಂದ ಸ್ವರ್ಗಾದಿ ಲೋಕಗಳ ಲಾಭ ಸಿಗ್ತದೆ. ಉದಾಹರಣೆಗೆ ಯಾವುದೋ ಒಂದು ಆಸ್ಪತ್ರೆಯನ್ನು ತೆರೆಯುವಂಥದ್ದು, ಅಥವಾ ಆಹಾರ ವಿತರಣೆ, ಪ್ರಸಾದ ವಿತರಣೆ ಅಂತ ಹೇಳ್ತಿಲ್ಲ ಇಲ್ಲಿ ನಾನು, ಆಹಾರ ವಿತರಣೆ ಮಾಡುವಂಥದ್ದು, ಏನೋ ಒಬ್ಬ ಕಷ್ಟದವನಿಗೆ ಸಹಾಯ ಮಾಡುವಂಥದ್ದು, ಭಿಕ್ಷುಕನಿಗೆ ಏನೋ ಹಣ ಕೊಡುವಂಥದ್ದು. ಈ ರೀತಿಯದೆಲ್ಲ ಚಿಂತನೆ ಮಾಡಿದರೆ ನಮಗೆ ಪುಣ್ಯ ಸಿಗುವಂತಹ ಸಾಧ್ಯತೆ ಇದೆ. ಅದು ಕೂಡ ಡಿಪೆಂಡ್ಸ್. ಈಗ ಉದಾಹರಣೆಗೆ ಭಿಕ್ಷುಕರಿಗೆ ನಾವು ಹಣ ಕೊಟ್ಟದ್ದನ್ನು ಅವರು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಆದ್ರೆ ಸುಕೃತಿ ಅಂತ ಹೇಳಿದ್ರೆ ಹಾಗಲ್ಲ. ಸುಕೃತಿ ಅಂತ ಹೇಳಿದ್ರೆ ಅದು ಕೃಷ್ಣ ಭಕ್ತಿ ಕೊಡುವಂತಹ ಕಾರ್ಯ. ಉದಾಹರಣೆಗೆ ನಾವು ಯಾರೋ ಒಬ್ಬರಲ್ಲಿ ಹೇಳೋದು, ತುಳಸಿಗೆ ಪ್ರದಕ್ಷಿಣೆ ಹೊಂದಿ ಮಾಡಿ ಅಂತೇಳಿ. ತುಳಸಿ ಮಾತೆಗೆ ಪ್ರದಕ್ಷಿಣ ಮಾಡಿ, ಅದರಿಂದ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳೋದು ಉದಾಹರಣೆ ಒಂದು. ಅಥವಾ ಅದರಿಂದ ನಿಮಗೆ ದುಡ್ಡು ಸಿಗ್ತದೆ ಅಂತ ಹೇಳೋದು ಇಟ್ಕೊಳ್ಳೋಣ. ಹಾಗೆ ಹಾಗೆ ಹೇಳುವಾಗ ಅವರಿಗೆ ದುಡ್ಡು ಸಿಗ್ತದೋ ಇಲ್ವೋ, ಮಕ್ಕಳಾಗ್ತದೋ ಇಲ್ವೋ, ಅದೆಲ್ಲ ಸೆಕೆಂಡ್ರಿ. ಏನಾಗತ್ತೆ ಅಲ್ಲಿ? ಅಲ್ಲಿ ಭಕ್ತಿಯ ಸುಕೃತಿ. ಯಾಕೆಂದ್ರೆ ತುಳಸಿ ಮಾತೆ ಅಂತ ಹೇಳುವುದು ನೇರ ಭಕ್ತೆ. ಆ ಭಕ್ತೆಯ ಸಂಘದಲ್ಲಿ ಭಕ್ತಿ ಸಿಗ್ತದೆ, ಅದಕ್ಕೆ ಸುಕೃತಿ ಅಂತ ಹೇಳುವಂಥದ್ದು. ಈ ರೀತಿಯಲ್ಲಿ ಯಾರಾದ್ರೂ ನಮಗೆ ಗೊತ್ತಿಲ್ಲದವರಿಗೆ ಈ ರೀತಿಯಲ್ಲಿ ಪ್ರಸಾದ ಕೊಡುವುದಾಗ್ಲಿ, ಅವರಿಗೆ ನೇರ ಕೃಷ್ಣನ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಆದರೆ ಈ ವಸ್ತುವಿಗೆ ನೇರ ಕೃಷ್ಣನ ಜೊತೆ ಸಂಬಂಧ ಇದೆ. ಈ ಪ್ರಸಾದ ಆಗ್ಲಿ ವಸ್ತು ಅಲ್ಲ, ಅದರ ಒಂದು ಬಾಹ್ಯ ನೋಟಕ್ಕೆ ವಸ್ತು ಅಂತ ಹೇಳುವ. ತುಳಸಿ ಮಹಾರಾಣಿ ಆಗಿರ್ಲಿ, ನೇರ ಕೃಷ್ಣನೊಟ್ಟಿಗೆ ಸಂಬಂಧ. ಪುಸ್ತಕಗಳಿರ್ಲಿ, ಈಗ ಉದಾಹರಣೆಗೆ ಶಿಲ ಪ್ರಭುಪಾದರ ಪುಸ್ತಕವನ್ನು ವಿತರಣೆ ಮಾಡುವಾಗ ಪುಸ್ತಕವನ್ನು ನೋಡಿದ್ರೆ ಸಾಕು ವ್ಯಕ್ತಿಗಳು, ಅವರಿಗೆ ಸುಕೃತಿ ಸಿಗ್ತದೆ ಅಂತ ಹೇಳಿ. ಹಾಗೆ ಏನೋ ಒಂದು ಬೇರೆ ಏನೋ ವಸ್ತುವನ್ನು ನೋಡಿದ್ರೆ ಸುಕೃತಿ ಸಿಗುದಿಲ್ಲ. ಅದ ಕಾರಣ ನಮಗೆ ಸುಕೃತಿ ಅಲ್ಲ, ಸುಕೃತಿ, ಸುಕೃತಿಗೂ ಪುಣ್ಯಕ್ಕೂ ಇರುವಂತಹ ವ್ಯತ್ಯಾಸ ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಪುಣ್ಯವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು. ಆದ್ರೆ ಭಕ್ತರು ಹಾಗಲ್ಲ. ಭಕ್ತರು ಯಾರಿಗೂ ಪುಣ್ಯ ಕೊಡ್ಲಿಕ್ಕೆ ಆಸೆ ಪಡುದಿಲ್ಲ. ಭಕ್ತರು ಎಲ್ರಿಗೂ ಭಕ್ತಿ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಟ್ಲೀಸ್ಟ್ ಸುಕೃತಿ ಆದ್ರೂ ಸಿಗ್ಲಿ ಅವರಿಗೆ ಅಂತ ಹೇಳಿ. ಈಗ ಲೈಫ್ ಮೆಂಬರ್ಶಿಪ್ ಅಂತ ಇದೆಯಲ್ಲ, ನಮ್ಮ ನಮ್ಮ ಸಂಘದಲ್ಲಿ ಲೈಫ್ ಮೆಂಬರ್ಶಿಪ್ ಅಂತ ಇದೆ. ಅವ್ರು ಅಷ್ಟೇನು ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರ್ತಾರೆ ಅಂತ ಹೇಳಿಕ್ಕೆ ಆಗಲ್ಲ. ಆದ್ರೆ ಅವರು ಆ ಲಕ್ಷ್ಮಿ ಕೊಟ್ಟಿರ್ತಾರೆ. ಅವರಿಗೆ ವರ್ಷದಲ್ಲಿ 3 ದಿವಸ ಇಸ್ಕಾನ್ ದೇವಸ್ಥಾನದಲ್ಲಿ ಬಂದು ಇರಬಹುದು ಅಂತ ಹೇಳ್ತಾರೆ. ಆಮೇಲೆ ಕೆಲವೆಲ್ಲ ಯೋಜನೆಗಳು ಅವರಿಗೆ ಮಾಡಿರ್ತಾರೆ. ಅದರಿಂದ ಅವರಿಗೆ ನಿಧಾನವಾಗಿ ಕೃಷ್ಣ ಭಕ್ತಿ ಸಿಗ್ತದೆ. ಆದ್ರೆ ಅಲ್ಲಿ ಅವರು ಕೊಟ್ಟ ಲಕ್ಷ್ಮಿ ಇದೆಯಲ್ಲ, ಆ ಲಕ್ಷ್ಮಿಯಿಂದಾಗಿ ಸುಕೃತಿ ಅವರಿಗೆ. ಯಾಕಂದ್ರೆ ಆ ಹಣವನ್ನ ಕೃಷ್ಣನ ಸೇವೆಯಲ್ಲಿ, ಅದೇ ರೀತಿಯಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಗೋ ಸೇವೆ ಆಗಲಿ, ಏನೇ ಒಂದು ಸೇವೆಯಲ್ಲಿ, ಗುರುಕುಲ ನಿರ್ಮಾಣಕ್ಕೆ ಆಗಲಿ, ಈ ರೀತಿಯಲ್ಲಿ ಯಾವುದೋ ಒಂದು ಸೇವೆಗೆ ಆ ಲಕ್ಷ್ಮಿಯನ್ನ ನಿಯೋಜಿಸುತ್ತಾರೆ. ಈ ಎರಡು ಕ್ಲಾರಿಟಿ ಸಿಕ್ಕಿದ ಮೇಲೆ ಮುಂದೆ ಹೋಗೋಣ. ಶ್ಲೋಕ 16. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ. ಅಂದ್ರೆ ಇವರು ಕಳೆದ ಜನ್ಮದಲ್ಲಿ ಈ ರೀತಿಯ ಸುಕೃತಿ ಸಿಕ್ಕಿರ್ತದೆ ಅವರು. ಹಾಗೆ ಹೇಗೋ ಯಾವುದೋ ಒಂದು ಕಾಲಘಟ್ಟದಲ್ಲಿ ಸುಕೃತಿ ಅಂದ್ರೆ ಕೃಷ್ಣನ ಸಂಘ ಸಿಕ್ಕಿರ್ತದೆ ಯಾವುದೋ ಒಂದು ಮೂಲದಲ್ಲಿ. ಆದ ಕಾರಣ ಅವರು ಕೃಷ್ಣನ ಕಡೆಗೆ ಬರ್ತಾರೆ. ಕೃಷ್ಣನ ಭಕ್ತರ ಸಂಘ ಸಿಕ್ಕಿದೆ ಯಾವತ್ತೋ, ಆದ ಕಾರಣ ಕೃಷ್ಣನ ಕಡೆಗೆ ಬರ್ತಾರೆ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಪರದರ್ಶಭ ಭರತರ್ಷಭ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಇಲ್ಲಿ ಸುಕೃತಿ ಅಂತ ಹೇಳೋದಕ್ಕೆ ಕೃಪೆ ಅಂತ ಕೂಡ ಹೇಳಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಅನ್ಕೊಳ್ಬಹುದು, ನಮಗೆ ಏನು ಸುಕೃತಿ, ನಾವೇನು ಮಾಡಿದ್ದೇವೆ, ಏನು ಮಾಡಿಲ್ಲ, ಆದ್ರೂ ನಮಗೆ ಭಕ್ತಿ ಸಿಕ್ಕಿದೆ ಅಂದ್ರೆ ಅದು ಕೃಪೆ ಕೂಡ, ಭಕ್ತರ ಕೃಪೆ. ಅದ ಕಾರಣ ಈ ಸುಕೃತಿಗೆ ಎಲ್ಲವೂ ಇದೆ, ಕೃಪೆ ಕೂಡ ಸುಕೃತಿನೇ. ಚತುರ್ವಿಧಾಹ, 4 ಬಗೆಯ ಭಜಂತೆ, ಸೇವೆಗಳನ್ನು ಸಲ್ಲಿಸುತ್ತಾರೆ. ಮಾಂ, ನನಗೆ, ಜನಾಹ, ಜನರು, ಸುಕೃತಿನಃ, ಪುಣ್ಯವಂತರಾದ, ಅರ್ಜುನ, ಅರ್ಜುನನೇ, ಆರ್ತಃ, ದುಃಖಿಯು, ಜಿಜ್ಞಾಸು, ವಿಚಾರಶೀಲನು, ಅರ್ಥ ಅರ್ಥಿ, ಅರ್ಥ ಅರ್ಥಿ,
ಭೌತಿಕ ಲಾಭ ಅಪೇಕ್ಷೆಯು ಜ್ಞಾನಿ, ವಿಷಯಗಳನ್ನು ಯಥಾಸ್ಥಿತಿಯಲ್ಲಿ ಅರಿತವನು. ಚ ಕೂಡ ಭರತ ಋಷಭ, ಭರತ ಕುಲದಲ್ಲಿ ಶ್ರೇಷ್ಠನಾದವನೇ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಅದು ಯಾಕೆ ಮಾಡ್ತಿದ್ದಾರೆ ಅಂತ ಇಲ್ಲ, ಇಲ್ಲಿ ಭಕ್ತಿ ಸೇವೆ ಮಾಡ್ತಿದ್ದಾರೆ. ಉದಾಹರಣೆಗೆ ತುಳಸಿ ಪ್ರದಕ್ಷಿಣೆಗೆ ನನಗೆ ಏನೋ ಸಿಗ್ಬೇಕು ಅಂತ ಹೇಳಿ ತುಳಸಿ ಪ್ರದಕ್ಷಿಣೆ, ಅದು ಸೇವೆ, ಭಕ್ತಿ ಸೇವೆ ತಾನೆ. ಭಕ್ತಿ ಸೇವೆ, ಆ ಸೇವೆ ಅಂತ ಹೇಳುವಂಥದ್ದು ಭಕ್ತಿ. ಅವನ ಉದ್ದೇಶ ಬೇರೆ ಇರಬಹುದು. ಅವನ ಆ ಭಕ್ತಿ ಸೇವೆ ಮಾಡಲಿಕ್ಕೆ ಅವಕಾಶ ಯಾಕೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಸುಕೃತಿಯಿಂದಾಗಿ. ಸುಕೃತಿ ಅಜ್ಞಾತ ಸುಕೃತಿ ಆಗಿರ್ಬೋದು, ಜ್ಞಾತ ಸುಕೃತಿ ಆಗಿರ್ಬೋದು, ಕೃಪೆ ಆಗಿರ್ಬೋದು. ಇಲ್ಲಾಂದ್ರೆ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿ ಭಕ್ತಿಯಿಂದಲೇ ಸಿಗ್ಲಿಕ್ಕೆ ಸಾಧ್ಯ. ಭಕ್ತಿ ಬೇರೆ ಯಾವುದರಿಂದ ಸಿಗ್ಲಿಕ್ಕೂ ಸಾಧ್ಯ ಇಲ್ಲ. ಭಕ್ತಿ ಬೇರೆ ಯಾವುದರಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯಿಂದ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಭಕ್ತಿ ಸೇವೆಯನ್ನ ಈ 4 ವಿಧದ ಪುಣ್ಯವಂತರು ಮಾಡ್ತಾರೆ. ಆ ಪುಣ್ಯ ಯಾವುದು? ಸುಕೃತಿ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು. ಈಗ ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು ತುಂಬಾ ಜನ ಇರ್ತಾರೆ. ಅವರಿಗೆ ಕೃಷ್ಣನೇ ಬೇಕು ಅಂತಿಲ್ಲ, ಅವರು ಬೇರೆ ಯಾರನ್ನೂ ನಂಬಬಹುದು. ಆದ ಕಾರಣ ಅಲ್ಲೂ ಕೃಷ್ಣನ ಕಡೆಗೆ ಬರುವವರು, ಪರಾತ್ಪರದ ಜ್ಞಾನವನ್ನು ಅನ್ವೇಷಣೆ ಮಾಡಿ ಕೃಷ್ಣನ ಕಡೆಗೆ ಬರುವವರು, ಅವರಿಗೆ ಈ ಸುಕೃತಿ ಇದೆ ಅಂತ ಅರ್ಥ. ಇವರೇ ಈ 4 ಬಗೆಯ ಜನರು. ಆದರೆ ಅಸುರರಿಗೇನು, ಅಸುರ ಅಥವಾ ದುಷ್ಕೃತರಿಗೇನು ಅಂತಹ ಕೃತಿ ಇಲ್ಲ. ಅಂತಹ ಭಕ್ತಿ ಸೇವೆಯಲ್ಲಿ ಆಸಕ್ತಿ ಇರುವಂತಹ ಯಾವುದೇ ಚಟುವಟಿಕೆ ಹಿಂದೆ ಮಾಡಲಿಲ್ಲ, ಭಕ್ತಿಯ ಸಂಘ ಆಗ್ಲಿಲ್ಲ. ಒಂದು ಉದಾಹರಣೆ, ಈಗ ನಾವು ಈ ಸಂಘಕ್ಕೆ ಬಂದಿದ್ದೇವೆ ಅಂದ್ರೆ ನಾವೆಲ್ಲ ಸೇರಿ ಭಕ್ತಿ ಮಾಡ್ತಾ ಇದ್ದೇವೆ, ನಾವೆಲ್ಲ ಜೊತೆ ಸೇರ್ತಾ ಇದ್ದೇವೆ. ಇದು ಹೇಗೆ ಸಿಕ್ಕಿರ್ಬೋದು? ಒಬ್ರು ಭಕ್ತರು ಹೇಳ್ತಾರೆ, ಅವರು ದಕ್ಷಿಣ ಭಾರತದ ಭಕ್ತರು. ಅವ್ರು ಹೇಳ್ತಾರೆ, ಸಾಧಾರಣ ಶ್ರೀಲ ಪ್ರಭುಪಾದ ಇರುವಾಗಲೇ ಇದ್ರಂತೆ ಅವರು. ಅಂದ್ರೆ ಸ್ವಲ್ಪ ಒಂದು 15-20 ವರ್ಷ ಇರ್ಬೋದು. ಅವ್ರು ಆಗ ಶ್ರೀಲ ಪ್ರಭುಪಾದರಿಗೆ ಶರಣಾಗ್ಲಿಲ್ಲ. ಶ್ರೀಲ ಪ್ರಭುಪಾದರು ಎಲ್ಲಿಗೆ, ಚೆನ್ನೈಗೆ ಬರುವಾಗ, ಮದ್ರಾಸಿಗೆ ಬರುವಾಗ ಅವರು ಶ್ರೀಲ ಪ್ರಭುಪಾದನ ಕಂಡಿದ್ರಂತೆ. ಹಾಗೆ ಅವ್ರು ಹೇಳ್ತಾರೆ, ನಾನು ಕಂಡಿದ್ದೇನೆ, ನಂಗೆ ಆದ ಕಾರಣ ಅವರ ಸುಕೃತಿಯಿಂದಾಗಿ ನಂಗೆ ಕಂಡಿದ್ದೇನೆ, ಶುದ್ಧ ಭಕ್ತರಿಂದ, ಆದ ಕಾರಣ ಭಕ್ತಿಗೆ ಸಿಕ್ಕಿತು. ಆದ್ರೆ ನನ್ನ ಜೊತೆ ಕೆಲವರಿದ್ರು, ಅವರು ಬರ್ಲಿಲ್ಲ. ಆದ್ರೆ ಅವರ ಆ ದಾರಿಯಲ್ಲಿ ಹೋಗಿರಬಹುದು. ಶ್ರೀಲ ಪ್ರಭುಪಾದರು ನಡೆದ ಧೂಳಿನ ಕಣ ಅವರ ದೇಹಕ್ಕೆ ಸ್ಪರ್ಶಿಸಿರಬಹುದು. ಆ ಸ್ಪರ್ಶದಿಂದ ಕೂಡ ಭಕ್ತಿ ಸಿಗಬಹುದು. ಅದಕ್ಕೋಸ್ಕರ ಭಕ್ತ ಪದ ಜಲ ಯಾರು ಭಕ್ತ ಕೇಳಿದಿರಲ್ಲ, ಇದು ಚೈತನ್ಯ ಚರಿತಾಮೃತ. ಭಕ್ತ ಭುಕ್ತ ಅವಶೇಷ ಕೇಳಿರ್ಬಹುದು ನೀವು. ಏನನ್ನು 3 ರೀತಿಯದ್ದು ಭಕ್ತರ ಪದ ಜಲ, ಭಕ್ತರಿಗೆ ಕಾಲಿಗೆ ಅಭಿಷೇಕ ಮಾಡಿದ್ದು. ಭಕ್ತ ಭುಕ್ತ ಅವಶೇಷ. ಇನ್ನೊಂದು ಯಾವುದು ನೆನಪು ಬರ್ತಾ ಇದೆ ಯಾರಿಗಾದ್ರೂ? ಯಾರಿಗಾದ್ರೂ ನೆನಪಿದ್ಯಾ? 3 ಇದೆ. ಅದು ಮಹಾಬಲ, ಭಕ್ತಿಗೆ ಬರುವಂತಹ ಮಹಾಬಲ. ಅದು ಗೊತ್ತಿಲ್ಲದೆ ಮಾಡಿರ್ಬೋದು. ಇಲ್ಲಿ ನೋಡಿ, ಹೇಳಿ ಮತ್ತೆ. ಚರಣಾಮೃತ, ಭಕ್ತರ ಕಾಲ್ಧೂಳಿ. ಅದು ಭಕ್ತ ಪದ ಜಲ ಯಾರ್? ಭಕ್ತರ ಕಾಲ್ಧೂಳಿ. ಅದೊಂದು ಮಿಸ್ ಆಗಿತ್ತು. ಥ್ಯಾಂಕ್ ಯು ಮಾತಾಜಿ. ಭಕ್ತರ ಪಾದ ಧೂಳಿ. ನೋಡಿ, ಇದೆಲ್ಲ ನೋಡಿದ್ರೆ ಇದರಲ್ಲಿ ಭಕ್ತಿ ಅಲ್ಲ, ಅದೊಂದು ಅದೆಲ್ಲ ಏನು ಅದು, ಅದೆಲ್ಲ ಒಂದು ವಸ್ತು ತರ ಕಾಣುತ್ತೆ. ಆದ್ರೆ ಆ ವಸ್ತು ಟ್ರಾನ್ಸ್ಫಾರ್ಮ್ ಆಗಿ ಭಕ್ತಿಯಾಗಿದೆ. ಅದು ಆ ವಸ್ತು ಅಲ್ಲ. ಅದು ನೋಡ್ಲಿಕ್ಕೆ ಪಾದ ಧೂಳಿ ಅಂತ ಹೇಳಿದ್ರೆ ಪಾದ ಧೂಳಿ ಅಷ್ಟೇ, ಅದೊಂದು ವಸ್ತು ತರ. ಆದ್ರೆ ಅದು ವಸ್ತು ಅಲ್ಲ, ಅದು ಭಕ್ತಿ. ಆಮೇಲೆ ಭಕ್ತನ ಪಾದವನ್ನ ತೊಳೆದಂತಹ ಅಮೃತ, ಚರಣಾಮೃತ, ಮಾತಾಜಿ ಹೇಳಿದಾಗೆ, ಅದು ಕೂಡ ಭಗವಂತದ್ದು ಖಂಡಿತ, ಭಕ್ತರದ್ದು ಅದು ಕೂಡ ಭಕ್ತಿಯನ್ನ ಕೊಡುವಂಥದ್ದು. ಅದೇ ರೀತಿಯಲ್ಲಿ ನಾವು ಮಾತಾಡಿದ್ದೆಲ್ಲ ಭಕ್ತಿಯನ್ನ ಕೊಡುವಂಥದ್ದು. ಆದ ಕಾರಣ ಭಕ್ತಿಯಿಂದಲೇ ಸಿಗುದು ಭಕ್ತಿ ಅಂತ ಹೇಳಿ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಅದ ಕಾರಣ ನಾವೆಲ್ಲ ಏನು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ಹೇಗೆ ಈ ಸುಕೃತಿಯನ್ನಾದ್ರೂ ಜನರ ಕಡೆಗೆ ತಲುಪಿಸಬಹುದು ಅಂತ ಹೇಳಿ ಚಿಂತನೆ ನಾವು ಮಾಡಬೇಕು. ಭಾವಾರ್ಥ: ಶಾಸ್ತ್ರಗಳ ನಿಯಂತ್ರಕ ತತ್ವಗಳನ್ನು
ನೈತಿಕ ಮತ್ತು ಸಾಮಾಜಿಕ ನಿಯಮಗಳನ್ನು ಅನುಸರಿಸುವವರಿಗೆ ಸುಕೃತಿನಃ ಎಂದು ಹೆಸರು. ಶಾಸ್ತ್ರಗಳ ನಿಯಂತ್ರಕ ತತ್ವಗಳನ್ನು, ನೈತಿಕ ಮತ್ತು ಸಾಮಾಜಿಕ ನಿಯಮಗಳನ್ನು ಅನುಸರಿಸುವವರಿಗೆ ಸುಕೃತಿನಃ ಎಂದು ಹೆಸರು. ಸ್ವಲ್ಪ ಅರ್ಥ ಮಾಡುವ. ಶಾಸ್ತ್ರಗಳ ನಿಯಂತ್ರಕ ತತ್ವಗಳು ಅಂದ್ರೆ ಏನು? ಶಾಸ್ತ್ರಗಳ ನಿಯಂತ್ರಕ ತತ್ವಗಳು ಅಂದ್ರೆ ಏನು? ಶಾಸ್ತ್ರಗಳಲ್ಲಿ ಹೇಳಿದಂತಹ ಮಾನವ ವ್ಯಕ್ತಿ ಅಥವಾ ಜವಾಬ್ದಾರಿಯಿರುವಂತಹ ವ್ಯಕ್ತಿ ಹೇಗೆ ನಡ್ಕೊಳ್ಬೇಕು ಅಂತ ಶಾಸ್ತ್ರದ ಹೇಳಿದ್ಯಾರು? ಕೃಷ್ಣನೇ ಸ್ವಯಂ ಹೇಳಿದ್ದಾನೆ. ಸ್ವಯಂ ಕೃಷ್ಣ ಕೃಷ್ಣನೇ. ಅದ ಕಾರಣ ಕರ್ಮ. ಅದನ್ನು ಫಾಲೋ ಮಾಡೋದು ಕೂಡ ಕರೆಕ್ಟ್ ಮಾತಾಜಿ. ಅದನ್ನು ಥ್ಯಾಂಕ್ ಯು ಸೋ ಮಚ್. ಅದನ್ನು ಫಾಲೋ ಮಾಡೋದು ಅಂತ ಹೇಳಿದ್ರೆ ಭಕ್ತಿ ಮಾಡೋದು ಅಂತ ಅರ್ಥ. ಅಂದ್ರೆ ಭಕ್ತಿಯ ಸಂಘಕ್ಕೆ ಬರುವುದು ನಿಜವಾದ ತತ್ವ, ಬೇರೆ ಯಾವುದು ತತ್ವವೇ ಅಲ್ಲ. ಭಕ್ತನ ಅಥವಾ ಭಕ್ತಿಯ ಸಂಘಕ್ಕೆ ಬಂದ್ರೆ ಅದು ತತ್ವ. ಅದಕ್ಕೋಸ್ಕರ ದದಾಮಿ ಬುದ್ಧಿ ಯೋಗಂ ಅಂತ ಹೇಳಿ. ಬೇರೆ ಎಲ್ಲ ಅದಕ್ಕೆ ಸಪೋರ್ಟಿವ್. ಆದ್ರೆ ಭಕ್ತಿಗೆ ತಲುಪಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ನಿಯಂತ್ರಕ ತತ್ವಗಳ ಒಂದು ಎಸೆನ್ಸ್ ಏನು ಅಂತ ಹೇಳಿದ್ರೆ, ಅದು ಹೇಗೋ ನಮಗೆ ಭಕ್ತಿಯ ಸಂಘ ಸಿಗುವಂಥದ್ದು. ಭಕ್ತಿಯ ಸಂಘ, ಅದಕ್ಕೆ ಸುಕೃತಿ ಅಂತ ಹೇಳಿ. ನೈತಿಕ ಮತ್ತು ಸಾಮಾಜಿಕ ನಿಯಮಗಳಂದ್ರೆ ಏನು? ನಿಯಂತ್ರಕ ತತ್ವ ಅರ್ಥ ಆಯ್ತು. ನೈತಿಕ ಮತ್ತು ಸಾಮಾಜಿಕ ನಿಯಮ ಅಂದ್ರೆ ಏನು? ನೈತಿಕ ಅಂದ್ರೆ ಮಾರಲ್ಸ್ ಅಲ್ವಾ? ಹಾ, ಹೌದು. ಮತ್ತು ಸಾಮಾಜಿಕ ಅಂದ್ರೆ ಸೋಷಿಯಲ್ ಹ್ಮ್, ಸೋಷಿಯಲ್ ರೂಲ್. ಕರೆಕ್ಟ್. ಇದಕ್ಕೇನ್ ಈಗ ಹೇಳ್ತಾರೆ? ಅದು ಒಬ್ಬ ಪ್ರಜೆ ಹೇಗಿರ್ಬೇಕು, ಒಬ್ಬ ಮನುಷ್ಯ ಹೇಗಿರ್ಬೇಕು, ಹೇಗ್ ಹೌದು, ಆ ನಡ್ಕೋಬೇಕು. ಧರ್ಮಕ್ಕೆ ಏನು ಹೆಸರು? ಆ, ಧರ್ಮಕ್ಕೆ ಸ್ವಧರ್ಮ. ಇಲ್ಲ, ಸ್ವಧರ್ಮ ಅಲ್ಲ ಅದು. ವರ್ಣಾಶ್ರಮ ಧರ್ಮ. ಸ್ವಧರ್ಮದಲ್ಲಿ ಸಾಮಾಜಿಕ ನಿಯಮ ಯಾಕೆ ಫಾಲೋ ಮಾಡಬೇಕು ಮಾತಾಜಿ? ಅಲ್ವಾ? ನಮ್ಮ ಚೈತನ್ಯ ಮಹಾಪ್ರಭುಗಳ ಗುರುಗಳು ಮಾಧವೇಂದ್ರ ಪುರಿಗಳು ಏನ್ ಹೇಳಿದರು? ಅವರಿಗೆ ಏನಿಲ್ಲ. ಅವ್ರೇನ್ ಹೇಳ್ತಾರೆ? ಏನ್ ಹೇಳ್ತಾರೆ? ನನಗೆ ಸಂಧ್ಯಾ ವಂದನೆ ಏನು ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಪಿತೃ ತರ್ಪಣೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ದೇವಾದಿ ದೇವತೆಗಳು, ಬೇರೆ ಬೇರೆ ದೇವತೆಗಳ ಪೂಜೆ ಮಾಡುವ ಏನೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಆ ಕಂಸನ ಶತ್ರುವಾದಂತಹ ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗಿದ್ದೇನೆ, ನನಗೆ ಇದೆಲ್ಲ ಅಗತ್ಯ ಇಲ್ಲ. ಅಂದ್ರೆ ಶುದ್ಧ ಭಕ್ತರಿಗೆ ವರ್ಣಾಶ್ರಮ ಅಗತ್ಯ ಇಲ್ಲ. ಆದ್ರೆ ನಾವು ಯಾರು ಶುದ್ಧ ಭಕ್ತರಲ್ಲ. ನಾವು ಹೇಳ್ಕೋಬಹುದು ನಾವು ಶುದ್ಧ ಭಕ್ತರು ಅಂತ ಹೇಳಿ. ನಾವು ಶಾಸ್ತ್ರ ಓದಿದ್ರೆ ಅರ್ಥ ಆಗತ್ತೆ ಶುದ್ಧ ಭಕ್ತ ಎಲ್ಲಿ, ನಾವೆಲ್ಲಿ ಅಂತ. ಏನು ಇಲ್ಲ. ನಾವು ಭಕ್ತಿ, ನಾವು ಅಂತ ಹೇಳೋಕ್ಕಿಂತ ನಾನು ಅಂತ ಹೇಳೋದು ಉತ್ತಮ ಇಲ್ಲಿ. ಯಾಕೆಂದ್ರೆ ನಾನು ಏನೂ ಇಲ್ಲ, ಭಕ್ತಿಗೆ ಏನೂ ಇಲ್ಲ. ಏನೋ ಭಾಗ್ಯದಲ್ಲಿ ಸ್ವಲ್ಪ ಏನೋ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ನಾನು ಭಕ್ತ ಆಗಿಬಿಟ್ನ. ಭಕ್ತ ಆಗ್ಲಿಕ್ಕೆ ಪ್ರಯತ್ನ ಪಡುವ ವ್ಯಕ್ತಿ ನಾನು. ಆದ ಕಾರಣ ಯಾರು ಈ ಸುಕೃತಿ ಸಿಗ್ಬೇಕಿದ್ರೆ ಈ ನೈತಿಕ ಮತ್ತು ಸಾಮಾಜಿಕ ನಿಯಮ ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ವರ್ಣಾಶ್ರಮ ಧರ್ಮ ಮಾಡಲಿಲ್ಲ ಅಂದ್ರೆ ಭಕ್ತಿಯ ಲೆವೆಲ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ ಕಾರಣ ನಾವೆಲ್ಲ ಎಷ್ಟರ ಮಟ್ಟಿಗೆ ವರ್ಣಾಶ್ರಮ ಮಾಡ್ತಿದ್ದೇವೆ ನಮಗೆ ಗೊತ್ತಿಲ್ಲ. ಏನೇ ಇರಲಿ, ನಮಗೆಲ್ಲ ಭಕ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದೊಂದು ಕೃಪೆ. ಆ ಕೃಪೆಯನ್ನು ಇಟ್ಕೊಂಡು ನಾವು ವರ್ಣಾಶ್ರಮ ಫಾಲೋ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ವರ್ಣಾಶ್ರಮ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಜನರಿಗೆ ಈ ಭಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸತ್ವಗುಣಕ್ಕೆ ಬರುವುದಿಲ್ಲ ಯಾರು ಕೂಡ. ಈ ರೀತಿಯಲ್ಲಿ ಆ ವರ್ಣಾಶ್ರಮ ಧರ್ಮ ಕೂಡ ಸುಕೃತಿಯಲ್ಲಿ ಪಾಲುದಾರ ಅಂತ ಹೇಳಿ ಅರ್ಥ ಆಗ್ತದೆ. ಯಾಕೆಂದ್ರೆ ಆ ವರ್ಣಾಶ್ರಮ ಧರ್ಮ ನಾವು ಕೊಟ್ಟದಲ್ಲ ಅಲ್ಲ, ನಾವು ಮಾಡಿದ್ದಲ್ಲ. ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರು ಸ್ವಯಂ ಭಗವಂತನೇ ಈ ಭೌತಿಕ ಜೀವನದಲ್ಲಿ ನಾವು ಹೇಗೆ ಜೀವನ ನಡೆಸಬೇಕು ಅಂತ ಹೇಳುವುದನ್ನ ತೋರಿಸಿಕೊಟ್ಟಂತಹ ಒಂದು ಸಿಸ್ಟಮ್ ಅದು ವರ್ಣಾಶ್ರಮ ಅಂತ ಹೇಳಿ. ಆದ ಕಾರಣ ನಾವೆಲ್ಲರೂ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಸ್ಪೆಸಿಫಿಕಲಿ ನಾವೆಲ್ಲ ಶುದ್ಧ ಭಕ್ತಿಗೆ ತಲುಪುವವರೆಗೆ. ಅದನ್ನು ಯಾರು ಹೇಳಿದ್ದಾರೆ ಅಂದ್ರೆ ಭಕ್ತಿ ವಿನೋದ್ ಠಾಕೂರ್ ಮಹಾಶಯರು ಹೇಳ್ತಾರೆ, ಯಾರ್ಯಾರಿಗೆ ಆ ಏನ್ ಹೇಳ್ತಾರೆ, ಆಸೆ ಆಕಾಂಕ್ಷೆಗಳಿವೆ, ಭೌತಿಕ ಆಸೆ ಆಕಾಂಕ್ಷೆಗಳಿವೆ,
ಅಂಥವರು ಆ ಭೌತಿಕ ಆಸೆ ಆಕಾಂಕ್ಷೆಗಳು ಸಂಪೂರ್ಣ ಹೋಗುವ ತನಕ ವರ್ಣಾಶ್ರಮ ಧರ್ಮವನ್ನ ಪರಿಪಾಲನೆ ಮಾಡಬೇಕು ಅಂತ. ಕೇಳಿಸ್ತಿದ್ದೀರಲ್ಲ? ಯಾರಿಗೆಲ್ಲ ಭೌತಿಕ ಆಸೆ ಆಕಾಂಕ್ಷೆ ಇದೆ, ಭಕ್ತಿ ಮಾಡ್ತಾ ಇರಬಹುದು, ಆದ್ರೆ ಭೌತಿಕ ಆಸೆ ಆಕಾಂಕ್ಷೆ ಇದೆ. ಭೌತಿಕ ಆಸೆ ಆಕಾಂಕ್ಷೆ ಹೇಳಿದ್ರೆ ತುಂಬಾ ಬ್ರಾಡರ್ ಸೆನ್ಸ್ ಅದು. ಹೊರಗೆ ಉದಾಹರಣೆಗೆ ಆ ಉದಾಹರಣೆಗೆ ನನ್ನನ್ನು ಯಾರಪ್ಪ, ನನಗೆ ಯಾರು ಸ್ವಲ್ಪ ಪ್ರಾಯ ಆಗುವಾಗ ನನಗೆ ಯಾರಪ್ಪ ಆಹಾರ ಕೊಡ್ತಾರೆ ಅಂದ್ರೆ ನಾನು ಕೃಷ್ಣನ ಮೇಲೆ ಡಿಪೆಂಡ್ ಆಗದೆ ಬೇರೆ ಯಾರನ್ನೂ ಡಿಪೆಂಡ್ ಆಗಿದ್ದೇನೆ ಅಂತ ಒಂದು ಉದಾಹರಣೆ ಅಷ್ಟೇ. ಅಷ್ಟು ಸುಲಭ ಅಲ್ಲ ಅದು. ನಾವು ಹೇಳುದು ಇಂಪ್ರಾಕ್ಟಿಕಲ್ ಆಗಿ ಡಿಸ್ಕಷನ್ ಮಾಡಬಹುದಷ್ಟೇ. ನಾನು ಸಂಪೂರ್ಣ ಕೃಷ್ಣನಲ್ಲಿ ಶರಣಾಗತಿ ಆಗಿದೆ ನಮಗೆ ಅಂತ ಹೇಳಿ. ಎಷ್ಟು ಆಗಿದೆ ಅಂತ ನಮಗೆ ಗೊತ್ತು, ಬೇರೆ ಯಾರು ಹೇಳಬೇಕಾಗಿಲ್ಲ. ನಮಗೆ ಗೊತ್ತು ನಾವು ಹೇಗೆ ಕೃಷ್ಣನ ಸಂಪೂರ್ಣವಾಗಿ ಶರಣಾಗಿದ್ದೇವಾ ಇಲ್ವಾ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ಬೇರೆಯವರು ಅಂದ್ರೆ ಆಚಾರ್ಯರು ಹೇಳ್ಬೋದು, ಬಟ್ ನಮಗೆ ಗೊತ್ತಾಗ್ತದಲ್ಲ, ಸ್ವಲ್ಪ ಆದ್ರೂ ನಮಗೆ ಗೊತ್ತಾಗ್ತದೆ ನಮ್ಮ ಲೆವೆಲ್ ಏನು ಅಂತ ಹೇಳಿ. ಇನ್ನೊಬ್ರು ಹೇಳಬೇಕಾಗಿಲ್ಲ. ಅದ ಕಾರಣ ಆ ಈ ರೀತಿಯಲ್ಲಿ ವರ್ಣಾಶ್ರಮ ಧರ್ಮವನ್ನ ಇಲ್ಲಿ ಸೂಚಿಸಿದ್ದಾರೆ ಶಿಲ ಪ್ರಭುಪಾದರು. ಮುಂದೆ ಹೋಗ್ತಾ ಇದ್ದೇನೆ. ದುಷ್ಕರ್ಮಿ, ಯಾಕಂದ್ರೆ ದುಷ್ಕರ್ಮಿಗಳು ಅಥವಾ ದುಷ್ಕೃತರು ಈ ಸಾಮಾಜಿಕ ನಿಯಮವನ್ನ ವರ್ಣಾಶ್ರಮ ಧರ್ಮವನ್ನ ಫಾಲೋ ಮಾಡೋದಿಲ್ಲ. ಸಿಂಪಲ್. ದುಷ್ಕರ್ಮಿ, ಇದು ದುಷ್ಕರ್ಮಿಯಾಗಿದೆ. ದುಷ್ಕರ್ಮಿಗಳಂತಲ್ಲದೆ ಸುಕೃತಿಗಳಾದ ಜನರು ಬಹುಮಟ್ಟಿಗೆ ಭಗವದ್ಭಕ್ತರಾಗಿರುತ್ತಾರೆ. ಸುಕೃತಿಗಳಾದ ಜನರು ಬಹುಮಟ್ಟಿಗೆ ಭಗವದ್ಭಕ್ತರಾಗಿರುತ್ತಾರೆ. ಅಂದ್ರೆ ವರ್ಣಾಶ್ರಮ ಧರ್ಮವನ್ನು ಯಾರು ಪರಿಪಾಲನೆ ಮಾಡ್ತಾರೆ ಅವರು ಭಕ್ತಿಗೆ ಅನುಕೂಲವಾದ ಜೀವನ ನಡೆಸ್ತಾ ಇರ್ತಾರೆ. ಆಕ್ಚುಲಿ ಕಳೆದ ಕ್ಲಾಸಲ್ಲಿ ಓದಿದ್ದು ನಾವು ಡಿಸ್ಕಷನ್ ಮಾಡಿದ್ದೇವೆ. ನಿಜವಾದ ವರ್ಣಾಶ್ರಮ ಧರ್ಮ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಅಲ್ಲಿ ಮುಖ್ಯ ಅಂಗ ಇರುತ್ತದೆ. ಶ್ರೀಮದ್ ಭಾಗವತ ಹೇಳ್ತದೆ, ಧರ್ಮ ಸ್ವ ಅನುಷ್ಠಿತ ಪುಂಸಃ ವಿಶ್ವಕ್ಷೇನ ಕಥಾಸುಯ ನ ಉತ್ಪಾದಯೇತ್ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಶ್ರಮ ಏವ ಹಿ ಕೇವಲಂ ಅಂದ್ರೆ ಏನರ್ಥ? ನಾವು ಮಾಡುವ ಕೆಲಸ ಎಲ್ಲ ಉಂಟಲ್ಲ, ಅಡಿಗೆ ಮಾಡೋದಿರಬಹುದು, ಕೃಷಿ ಮಾಡೋದಿರಬಹುದು, ಭಕ್ತರಾಗೋಕ್ಕಿಂತ ಮುಂಚಿನ ವಿಷಯ ಇದು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಅಂದ್ರೆ ವರ್ಣಾಶ್ರಮ ಧರ್ಮವನ್ನ ಅಡಿಗೆ ಮಾಡೋದು, ಅದು ಇದು ಎಲ್ಲ ಮಾಡ್ತಾ ಇದ್ದೇವೆ. ಕೃಷಿ ಮಾಡೋದು ಅಂದ್ರೆ ವೇದದಲ್ಲಿ ಹೇಳಿದಂತಹ ಶರೀರ ನಿರ್ವಹಣೆಗೆ ಬೇಕಾದಂತಹ ಕೆಲಸ ಮಾಡ್ತಿದ್ದಾರೆ. ವೇದದಲ್ಲಿ ಹೇಳಿದಂತಹ ಶರೀರ ನಿರ್ವಹಣೆಗೆ ಬೇಕಾದ ಕೆಲಸ ಮಾಡ್ತಿದ್ದಾರೆ. ಅಂತಹ ಕೆಲಸ ಅವನಿಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ನೆರವಾಗುವುದಿಲ್ಲ ಅಂತ ಹೇಳಿದ್ರೆ ಅಂತ ಕೆಲಸ ಮಾಡಿದ್ದು ವ್ಯರ್ಥ ಅಂತ ಕೆಲಸ ಮಾಡಿದ್ದು ವ್ಯರ್ಥ ಅಂತ ಹೇಳಿ. ಅದಕ್ಕೆ ನಾವೀಗ ಯೋಚನೆ ಮಾಡೋಣ, ನಾವೆಲ್ಲ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಹರೇ ಕೃಷ್ಣ ಮಹಾಮಂತ್ರ ನಮಗೆ ನೇರ ಭಗವದ್ ಭಕ್ತಿ ಸಿಕ್ಕಿದೆ ಅಲ್ವಾ? ಒಂದು ಭಾಗ್ಯ ನಮ್ದದು, ಅದು ಕಲಿಯುಗದ ಭಾಗ್ಯ. ಹಾಗೆ ಅಂತ ಹೇಳಿ ನಾವು ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ಒಂದು ಉದಾಹರಣೆ ಹೇಳ್ತೇವೆ. ನಾವು ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಷನ್ ಮಾಡ್ತೇವೆ. ಏನೆಲ್ಲ ಪ್ರಾಬ್ಲಮ್ ಡಿಸ್ಕಷನ್ ಮಾಡ್ತೇವೆ? ಯಾರಾದ್ರೂ ಹೇಳ್ತೀರಾ ನಮ್ಮ ಜೀವನದ ಪ್ರಾಬ್ಲಮ್ಸ್ ಏನೇನು ಅಂತ ಹೇಳಿ? ಯಾರಾದ್ರೂ ಒಂದೆರಡು ಉದಾಹರಣೆ. ಏನ್ ಪ್ರಾಬ್ಲಮ್? ಜನ್ಮ ಮೃತ್ಯು ಜರ ವ್ಯಾಧಿಯ ಬಗ್ಗೆ ಮಾತಾಡ್ತಿಲ್ಲ ನಾನು. ಈ ಕಲಿಯುಗದಲ್ಲಿ ನಾವೆಲ್ಲ ಜೀವನ ಮಾಡುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನಮಗೆ ಅಂತ ಹೇಳಿ. ಏನ್ ಪ್ರಾಬ್ಲಮ್ಸ್ ಇರಬಹುದು? ಏನು ಇಲ್ವಾ? ಕಾಯಿಲೆಗಳಿರುತ್ತೆ ಪ್ರಭು. ಅದಲ್ಲ, ಕಾಯಿಲೆ ಬಗ್ಗೆ ಮಾತಾಡ್ತಿಲ್ಲ. ಕಾಯಿಲೆ ಮುಂಚಿನಲೇ ಇತ್ತು, ಈಗ ಸ್ಪೆಷಲ್ ಆಗಿ ಏನು ಕಾಯಿಲೆ ಮಾಡ್ತಿಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ಡೈಲಿ ಲೈಫಲ್ಲಿ ಆಗುವಂತಹ ಪ್ರಾಬ್ಲಮ್ಸ್. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಗೊತ್ತಾಯ್ತು. ಸ್ವಲ್ಪ ಯೋಚನೆ ಮಾಡಿ. ವರ್ಣಾಶ್ರಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು, ಬೇರೆ ಯಾವ ಪ್ರಶ್ನೆ ಅಲ್ಲ. ಯಾಕಂದ್ರೆ ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಸೊಲ್ಯೂಷನ್ ಅಂತ ಹೇಳ್ತೇವೆ. ಹರೇ ಕೃಷ್ಣ ಮಹಾಮಂತ್ರ ಆಧ್ಯಾತ್ಮಿಕ ವಿಚಾರ, ಅದನ್ನು ನಾವು ಮಟೀರಿಯಲಿಗೆ ಉಪಯೋಗಿಸಬಾರದು ಅಂತ ಕೂಡ ಗೊತ್ತಿದೆ ನಮಗೆ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ ಮಟೀರಿಯಲಿಗೆ ಉಪಯೋಗಿಸಬಾರದು ಅದನ್ನು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆದ್ರೆ ನಾವು ಮಟೀರಿಯಲಿಗೆ ಉಪಯೋಗಿಸ್ತಾ ಇದ್ದೇವೆ. ಏನು ಅಂತ ಹೇಳಿದ್ರೆ, ಉದಾಹರಣೆ ಕೊಡ್ತೇನೆ. ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ನಾವು ಎಲ್ಲಿ ಹೇಗೆ ಬೇಕಿದ್ರೂ ಕೆಲಸ ಮಾಡಬಹುದು. ಆ ಕೆಲಸ ಮಾಡಿದ್ರಿಂದ ಸಿಕ್ಕಿದ ಹಣವನ್ನ ಸ್ವಲ್ಪ ಭಗವಂತನಿಗೆ ಕೊಟ್ಟು ಮಿಕ್ಕಿದ್ದನ್ನು ನಾವು ಜಪ ಮಾಡ್ತಾ ನನ್ನ ಕುಟುಂಬಕ್ಕೆ ಉಪಯೋಗಿಸೋಣ ಅಂತ ನಾವೆಲ್ಲ ಡಿಸ್ಕಷನ್ ಮಾಡ್ತಿದ್ದೇವೆ. ಕರೆಕ್ಟ್ ಅಲ್ಲ? ಹೇಗೆ ಸಿಕ್ಕಿದ್ರು ಪರವಾಗಿಲ್ಲ ಹಣ. ಆ ಹಣವನ್ನ, ಒಂದು ಉದಾಹರಣೆ ಅಷ್ಟೇ, ಹೇಗಾದ್ರೂ ಸಿಕ್ಲಿ ಆ ಹಣವನ್ನ ಭಗವಂತನ ಸೇವೆಯಲ್ಲಿ ಸ್ವಲ್ಪ
ಎಷ್ಟೋ ಪರ್ಸೆಂಟೇಜ್, 5%, 20%, 1% ಕೊಟ್ಟು ಆಮೇಲೆ ನಾವು ನಮ್ಮ ಕೆಲಸ ಮಾಡ್ತಾ ಭಗವಂತನ ಸೇವೆ ಮಾಡ್ತಾ ಆ ಹಣದಲ್ಲಿ ಆದಂತ ಆಹಾರವನ್ನು ಮಾಡುವುದು ಎಲ್ಲ ಮಾಡಿ ಜೀವನ ನಡೆಸುವುದು. ಈ ಉದಾಹರಣೆ ಅಂತ ಏನ್ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ನಾವು ನಿಜವಾಗಿ ಭಕ್ತರಲ್ಲ, ವರ್ಣಾಶ್ರಮ ಧರ್ಮವನ್ನ ಫಾಲೋ ಮಾಡ್ಲಿಕ್ಕೆ ರೆಡಿಸೇ ಇಲ್ಲ, ನಾವು ಮನಸ್ಸು ಸಹ ಮಾಡ್ತಾ ಇಲ್ಲ. ನಾವು ಕೃಷ್ಣ ಕೊಟ್ಟ ಸಿಸ್ಟಮ್ ಅನ್ನ ಮಾಡ್ಲಿಕ್ಕೆ ನಾವು ಮನಸ್ಸು ಕೂಡ ಮಾಡ್ತಿಲ್ಲ ಅಂತ ಅರ್ಥ. ಇನ್ನು ಎಷ್ಟೋ ಉದಾಹರಣೆ. ಪ್ಲಾಸ್ಟಿಕ್ ಇಂದ ಹೊರಗೆ ಬರುವಂತ ನಾವು ಭಕ್ತರ ಬಗ್ಗೆ ಮಾತಾಡ್ತಾ ಇರುವಂತದ್ದು, ಭಕ್ತರಾಗ್ಲಿಕ್ಕೆ ಪ್ರಯತ್ನ. ಪ್ಲಾಸ್ಟಿಕ್ ಇಂದ ಹೊರಗೆ ಬರುವ ಅಂತ ಹೇಳಿದ್ರೆ ಒಪ್ಲಿಕ್ಕಿಲ್ಲ, ರೆಡಿ ಇಲ್ಲ. ಇಲ್ಲ ಪ್ರಭು, ಅದು ಕೃಷ್ಣನ ಸೇವೆಗೆ ಆದ್ರೆ ಅದಕ್ಕೂ ಕೃಷ್ಣನ ಸುಕೃತಿ ಸಿಗ್ತದೆ ಅಂತ ಪ್ಲಾಸ್ಟಿಕ್ಕಿಗೆ ಕೂಡ ಒಂದು ಉದಾಹರಣೆ. ಈ ರೀತಿಯಲ್ಲಿ ನಾವು ಎಷ್ಟು ವರ್ಣಾಶ್ರಮದಿಂದ ಹಿಂದಿದ್ದೇವೆ ಅಂತೇಳಿ. ಯಾಕಂದ್ರೆ ಪ್ರಾಬ್ಲಮ್ಸ್ ತುಂಬಾ ಹೇಳ್ತೇವೆ ನಾವು, ಸೊಲ್ಯೂಷನ್ ಯಾವುದು? ಸೊಲ್ಯೂಷನ್ ಹರೇ ಕೃಷ್ಣ ಜಪ ಮಾಡಿ ಸರಿ ಆಗ್ತದೆ ಅಂತ ಹೇಳ್ತಾರೆ ಎಲ್ಲರೂ. ಹರೇ ಕೃಷ್ಣ ಮಹಾಮಂತ್ರ ಮಾಡಿ ಮನಸ್ಸು ಪರಿವರ್ತನೆ ಆಗಿ, ಮನಸ್ಸು ಪರಿವರ್ತನೆ ಆದ ಮೇಲೆ ಏನ್ ಮಾಡ್ಬೇಕು? ವರ್ಣಾಶ್ರಮ ಧರ್ಮವನ್ನ ಪರಿಪಾಲನೆ ಮಾಡ್ಬೇಕು. ಇದು ಶ್ರೀಲ ಪ್ರಭುಪಾದರು ಕೊಟ್ಟಂತಹ ವ್ಯವಸ್ಥೆ. ಇನ್ನೊಂದ್ಸಲ ಹೇಳ್ತೇನೆ, ಶ್ರೀಲ ಪ್ರಭುಪಾದರು ಎಷ್ಟು ಒಂದು ಕೊಟ್ಟಂತ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಹೆಚ್ಚಿನವರಿಗೆ ಗೊತ್ತಿರಬಹುದು. ಫಸ್ಟ್ ಏನು ಕೊಟ್ರು ಅವರು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತುಂಟು. ಎಲ್ಲಿಗೆ ಹೋದ್ರು ಅವರು? ಅಮೆರಿಕಕ್ಕೆ ಹೋಗಿ, ಇಲ್ಲಿ ಭಾರತದಲ್ಲಿರುವಾಗಲೂ ಅದೇ ಮಾಡಿದ್ದಾರೆ ಅವರು. ಅಮೆರಿಕಕ್ಕೆ ಹೋಗಿ ಹರೇನಾಮವನ್ನ ಪ್ರಚಾರ ಮಾಡಿದ್ರು, ಪ್ರಸಾದ ವಿತರಣೆ ಮಾಡಿದ್ರು, ಇದೆಲ್ಲ ಮಾಡಿದ್ರು. ಅಂದ್ರೆ ಸಂಕೀರ್ತನೆಯನ್ನ ಮಾಡಿದ್ರು. ಪ್ರಸಾದ ಕೊಡುವುದಾಗ್ಲಿ, ಮೃದಂಗ ಬಾರಿಸುವುದಾಗ್ಲಿ, ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ, ಇದೆಲ್ಲ ಸಂಕೀರ್ತನೆಯನ್ನ ಮಾಡಿದ್ರು. ಸಂಕೀರ್ತನೆ ಆದ ಮೇಲೆ ಏನು ಮಾಡಿದ್ರು? ಸಂಕೀರ್ತನೆ ಮಾಡ್ಲಿಕ್ಕೆ ಒಂದು ಜಾಗ ಬೇಕಲ್ಲ, ಆ ಜಾಗ ಬೇಕು ಅಂತ ಹೇಳಿ ದೇವಸ್ಥಾನಗಳನ್ನ ನಿರ್ಮಿಸಿದ್ರು. 108 ದೇವಸ್ಥಾನಗಳನ್ನು ನಿರ್ಮಿಸಿದ್ರು. ಆಮೇಲೆ ಅದರಲ್ಲಿ ಪೂಜೆ ಮಾಡ್ಬೇಕಲ್ಲ, ಭಗವಂತನ ಆರಾಧನೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಬ್ರಾಹ್ಮಣ ದೀಕ್ಷೆಯನ್ನ ಅಥವಾ ದೀಕ್ಷೆಯನ್ನ ಕೊಟ್ರು. ಈ ಮೂರಾಯ್ತು. ಅದಾದ್ಮೇಲೆ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು, ಇಷ್ಟ ಆಗ್ಲಿಲ್ಲ, ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮನಸ್ಸು, ಯಾಕೆಂದ್ರೆ ನಿಮ್ಮ ಮನಸ್ಸು ರೆಡಿ ಇರ್ಲಿಲ್ಲ ಇದಕ್ಕೆ, ಈಗ ನೀವು ವರ್ಣಾಶ್ರಮವನ್ನ ಮಾಡಬೇಕು ಅಂತ ಹೇಳಿ. ವರ್ಣಾಶ್ರಮ ಮಾಡುದು ಅಂತ ಹೇಳಿದ್ರೆ ಏನರ್ಥ? ಸಿಂಪಲ್ ಆಗಿ ಜೀವನ ಮಾಡಬೇಕು, ತುಂಬಾ ಆಡಂಬರದಲ್ಲಿ ಜೀವನ ಮಾಡಬಾರದು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅದ ಕಾರಣ ನಾವು ಇದನ್ನು ಸ್ವಲ್ಪ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು, ಈ ಭಗವದ್ಗೀತೆಯಲ್ಲಿ ಈ ಸುಕೃತಿ ಅಂತ ಹೇಳಿದ್ರೆ ಅದು ಯಾವುದು? ವರ್ಣಾಶ್ರಮವನ್ನ ಫಾಲೋ ಮಾಡ್ತಾ ಭಗವಂತನ ಸೇವೆ ಯಾರು ಮಾಡ್ತಾರೆ ಅವರಿಗೆ ಸಿಗುವಂತ ಸುಕೃತಿ. ಅದು ನಮಗೆ ಸಿಕ್ಕಿರಬಹುದು. ಹಾಗೆ ಹೇಳಿ ಈಗ ಮಾಡದೇ ಇರುದಾ? ಹಾಗೆ ಹೇಳಿ ಈಗ ಮಾಡದೇ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೂ ಅಸುರರಿಗೂ ವ್ಯತ್ಯಾಸ ಇಲ್ಲ ಅಂತ ಆಗ್ತದೆ. ಯಾವುದೋ ಹಾಲನ್ನ ಭಗವಂತನಿಗೆ ನಿಯೋಜಿಸಿದ್ರೆ ಪ್ರಸಾದ ಆಗ್ತದೆ, ಯಾವುದೋ ವಸ್ತು ಯಾರೋ ಮಾಡಿದ್ದನ್ನ ಭಗವಂತನಿಗೆ ನಿಯೋಜಿಸಿದ್ರೆ ಪ್ರಸಾದ ಆಗ್ತದೆ ಅಂತ ಹೌದು. ಆದರೆ ಬದಲಾವಣೆ ಆಗ್ಬೇಕು. ಅದು ಏನ್ ಹೇಳುದು, ಅದಕ್ಕೇನೋ ಒಂದು ಇದೆಯಲ್ಲ, ಏನು ಇಲ್ಲದಿದ್ರೆ ಅದೊಂದು ರೀಸನ್ ಅಷ್ಟೇ. ಈಗ ಶ್ರೀಲ ಪ್ರಭುಪಾದರು ವಿದೇಶದಲ್ಲಿ ಮಾತಾಡಿದ್ದು ವ್ಯತ್ಯಾಸ ಇದೆ, ನಮಗೆ ಇಲ್ಲಿ ಮಾತಾಡೋದಕ್ಕೆ ವ್ಯತ್ಯಾಸ ಇದೆ. ಶ್ರೀಲ ಪ್ರಭುಪಾದರು ಅಲ್ಲಿ ಹೇಳಿದ್ದಾರೆ, ಒಂದೇ ಫ್ರಿಡ್ಜ್ ಅಲ್ಲಿ ನಾನ್ ವೆಜ್ ವೆಜ್ ಇದ್ರೆ ಅಕಸ್ಮಾತ್ ತೊಂದರೆ ಇಲ್ಲ ಅಂತ ಹೇಳಿ. ಹಾಗೆ ಅಂತ ಹೇಳಿ ನಾವೇ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗತ್ತ ಅದನ್ನು? ಈಗ ಇಲ್ಲಿ ಯಾರಾದ್ರೂ ಹೇಳ್ತೀರಾ? ಇಲ್ಲಿ ಅದು ಯಾವುದೋ ಒಬ್ಬನ ಹಾಸ್ಟೆಲ್ ಅಲ್ಲಿ, ಒಬ್ಬ ಭಕ್ತ ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಅಲ್ಲಿ ಅಪ್ಲೈ ಮಾಡ್ಬೋದು. ಮನೆಯಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗತ್ತಾ? ಹೇಳ್ತೀರಾ ಯಾರಾದ್ರೂ? ಇಲ್ಲ ಪ್ರಭುಜಿ, ಅಲ್ವಾ? ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ಅದ ಕಾರಣ ಟೈಮ್ ಅಂಡ್ ಸರ್ಕಮ್ಸ್ಟೆನ್ಸ್ ನೋಡ್ಬೇಕು ನಾವು. ಶ್ರೀಲ ಪ್ರಭುಪಾದರು ಎಲ್ಲಿ, ಯಾಕೆ, ಹೇಗೆ ಹೇಳಿದ್ರು ಅಂತ ಹೇಳಿ ನೋಡ್ಬೇಕು ನಾವು. ಶ್ರೀಲ ಪ್ರಭುಪಾದರು ಭಾರತದಲ್ಲಿ ಯಾರಿಗೂ ಮಾತಾಜಿಯವರಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಹೌದಲ್ಲ? ಹೌದು. ಹಾಗೆ ನಾನು ಕೇಳಿದ್ದೇನೆ. ಯಾಕೆ ಆದ್ರೆ ಇಲ್ಲೂ ಬಿಡ್ಬೋದು. ಆದ್ರೆ ವಿದೇಶದಲ್ಲಿ ನಾನು ಸ್ವಲ್ಪ ಸಮಯ ನನಗೆ ರಷ್ಯಾದಲ್ಲಿ ಇರುವಂತಹ ಅವಕಾಶ ಸಿಕ್ಕಿತ್ತು. ರಷ್ಯಾದಲ್ಲಿ ಮಾತಾಜಿಯು ಪೂಜೆ ಮಾಡ್ತಾರೆ, ಮಾತಾಜಿಯರೇ ಮಾಡೋದು. ಇಲ್ಲಿ ಮಾಡಬಾರ್ದು ಅಂತಲ್ಲ, ಇಲ್ಲಿ ಮನೆಯಲ್ಲಿ ಮಾತಾಜಿಯವರು ಆದ್ರೆ ಜನರಲಿ ದೇವಸ್ಥಾನದಲ್ಲಿ ಮಾಡುದಿಲ್ಲ. ಜನರಲಿ ನಮಗೆಲ್ಲರಿಗೂ ಗೊತ್ತು, ನಾವು ನೋಡಿಲ್ಲ ಇಲ್ಲಿ ತನಕ. ಹಾಗೆ ಚಿಕ್ಕ ಚಿಕ್ಕ ಕಾಂಗ್ರಿಗೇಷನ್ ಅಲ್ಲೆಲ್ಲ ಮಾಡ್ತೇವೆ. ನಾನು ಹೇಳಿದ್ದು ಇಲ್ಲಿ ದೇವಸ್ಥಾನ ಅಂತ ಹೇಳಿದ ಕೂಡಲೇ ಏನ್ ಹೇಳ್ತಾರೆ, ಪ್ರತಿಷ್ಠಾಪನೆ ಮಾಡಿದಂಥ ವಿಚಾರ. ಪ್ರತಿಷ್ಠೆ ಮಾಡಿದಂಥದಲ್ಲಿ ಅಂದ್ರೆ ಅರ್ಚನೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ, ಅದಕ್ಕೆ ಬೇರೆ ಸೇವೆ ಎಲ್ಲ ಮಾಡ್ತಾರೆ, ಒಳಗೆ ಹೋಗಿ ಸೇವೆ ಮಾಡೋದೆಲ್ಲ ಮಾಡ್ತಾರೆ. ಆದ್ರೆ ಯಾವಾಗ ಅರ್ಚನೆ ಮಾಡ್ಲಿಕ್ಕಿದೆ ಅದನ್ನ ಮಾಡುದಿಲ್ಲ ಜನರಲ್. ಕಾರಣ ಏನೇ ಇರಲಿ, ಅದು ನಮಗೆಲ್ಲ ಗೊತ್ತಿರುವ ಕಾರಣ ಅದನ್ನ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಇಲ್ಲ. ಆಯ್ತು, ಮುಂದೆ ಹೋಗೋಣ. ಸುಕೃತಿ ಅಂತ ಹೇಳೋ ವಿಚಾರವನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಅನ್ಕೊಳ್ತೀನಿ. ಇಂತಹ ಸುಕೃತಿ ಸಿಕ್ಕಿದವರು ಇವರಲ್ಲಿ ನಾಲ್ಕು ವಿಧ. ಕೆಲವೊಮ್ಮೆ ದುಃಖಿಗಳಾಗಿರುವವರು ನಾನೇಯ ಸ್ವಲ್ಪ ಸುಕೃತಿ ಸಿಕ್ಕಿರ್ಬೋದು,
ಒಮ್ಮೊಮ್ಮೆ ಖುಷಿ ಇರ್ತದೆ, ಒಮ್ಮೊಮ್ಮೆ ದುಃಖ. ಅಯ್ಯೋ ಏನಪ್ಪಾ ಏನ್ ಮಾಡೋದು. ಆಮೇಲೆ ಒಂದೊಂದ್ಸಲ ಹಣ, ಅಯ್ಯೋ ಕೃಷ್ಣ ಹಣವಿಲ್ಲಲ್ಲ ನನ್ನ ಹತ್ರ ಅಂತ ಹೇಳಿ. ಕೆಲವೊಮ್ಮೆ ಕುತೂಹಲಿಗಳಾಗಿರುವವರು, ಕೃಷ್ಣನ ಬಗ್ಗೆ ಕುತೂಹಲ ಇದ್ದಾರಾ ಇಲ್ವಾ ಅಂತೇಳಿ. ಆಶ್ಚರ್ಯವತ್ ಪಶ್ಚತಿ ಏನಕೇನ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ. ಮತ್ತು ಪರಮ ಸತ್ಯದ ಜ್ಞಾನವನ್ನು ಅನ್ವೇಷಿಸುವವರು. ಇದಕ್ಕೆ ಯಾರಿಗಾದ್ರೂ ಉದಾಹರಣೆ ಕೊಡ್ಲಿಕ್ಕೆ ಗೊತ್ತಾ? ನೀವು ಈಗಾಗಲೇ ತುಂಬಾ ಸಲ ಕೇಳಿರ್ತೀರಿ ಈ ಶ್ಲೋಕವನ್ನ. ದುಃಖಿಗಳಿಗೆ ಯಾವ್ದಾದ್ರು ಒಂದು ಉದಾಹರಣೆ ಟ್ರೈ ಮಾಡಿ. ನಾವೇನು ಜ್ಞಾನದ ಪೈಪೋಟಿ ನಡೆಸ್ತಿಲ್ಲ, ನಿಮಗೆ ನೆನಪಿದ್ರೆ ಹೇಳಿ ಅಷ್ಟೇ. ನೆನಪು ಎಲ್ರು ನೋಡಿ, ನೆನಪು ಅಂತ ಹೇಳೋದು ಕಲಿಯುಗದ್ದು ತುಂಬಾ ಕಷ್ಟ, ನಮಗೆಲ್ರಿಗೂ ಗೊತ್ತು. ನಾವು ಎಷ್ಟೇ ಕಷ್ಟಪಟ್ಟು ಓದಿದ್ರು ಕೂಡ 2 ದಿವಸ ನೆನಪಿರ್ತದೆ, 3ನೇ ದಿವಸ ನೆನಪಿರ್ತಿಲ್ಲ. ಈಗ ಭಕ್ತಿಯಲ್ಲೂ ಅಷ್ಟೇ ಆ ವಿಷಯ, ಮಟೀರಿಯಲ್ ವಿಷಯ ಅಲ್ಲ ಅದು, ಆದ್ರೆ ನೆನಪು ಅಂತ ಹೇಳೋದು ಹಾಗೆ ಅದು. ಮಾತ್ರ ಧ್ರುವ ಮತ್ತೆ ಮಹಾರಾಜ ಪ್ರಭು, ಧ್ರುವ ಮಹಾರಾಜ ಅವನು ದುಃಖಿ ಆಗಿದಲ್ಲ, ಅವನನ್ನು ಧ್ರುವ ಆ, ಮಹಾರಾಜರು. ಆ, ಆ, ದುಃಖಿ ಹಾ, ಆಗಿದ್ದಲ್ವ? ಎಸ್ ಧ್ರುವ ಮಹಾರಾಜರು, ಕರೆಕ್ಟ್. ತುಂಬಾ ದುಃಖಿ ಬೇಸರ ಆಯ್ತು, ಆಗಿದ್ದ. ದುಃಖ ಆಯ್ತು, ಕರೆಕ್ಟ್ ಮಾತಾಜಿ. ದುಃಖ ಆಗಿ ಹೋದ್ರು, ಕರೆಕ್ಟ್. ಬೇರೆ ಫೇಮಸ್ ಉದಾಹರಣೆ ನನಗೆ ನೆನಪು ಬರ್ತಾ ಇದೆ. ನಮ್ಗೆ ಅರ್ಜುನ ಪ್ರಭುಜಿ, ಅರ್ಜುನ. ಅರ್ಜುನ ಹೇಳ್ಬೋದು, ಅರ್ಜುನ ದುಃಖದಲ್ಲೇ ಹರಣ್ರಾದ್ದಲ್ವಾ, ಕರೆಕ್ಟ್, ಹೇಳ್ಬೋದು. ಇನ್ನೂ ಒಂದು ಉದಾಹರಣೆ, ಕುಂತಿ ಮಹಾರಾಣಿ. ಕುಂತಿ ಮಹಾರಾಣಿ. ಕೃಷ್ಣನಿಗೆ ಪ್ರೇ ಮಾಡಿದಾರ ಕುಂತಿ ಮಹಾರಾಣಿ ದುಃಖದಲ್ಲಿ? ಗಜೇಂದ್ರ ಪ್ರಭು. ಗಜೇಂದ್ರ. ಆಮೇಲೆ ದ್ರೌಪದಿ ಮಾತೆ, ಹಾ, ಸೀರೆ ಇನ್ಸಿಡೆನ್ಸ್, ಹೌದು. ಅನ್ಲಿಮಿಟೆಡ್ ಸೀರೆ ಕೊಟ್ಟಿದ್ದಾರೆ ಭಗವಂತ. ಓಕೆ. ಆಮೇಲೆ ಹಣದ ಅಗತ್ಯ ಇರುವವರು, ಇದಕ್ಕೆ ಮಾತಾಜಿ ಧ್ರುವ ಮಹಾರಾಜರು ಇದಕ್ಕೆ ಹಾಕ್ಬೋದು. ಅವರು ಧ್ರುವ ಮಹಾರಾಜರು ಏನ್ ಕೇಳಿದ್ರು, ಏನು ಎಕ್ಸ್ಪೆಕ್ಟ್ ಮಾಡಿ ಹೋದ್ರು, ಅವರು ಬೇಕು, ಆಸ್ತಿ ಬೇಕು ಅಂತ ಹೇಳಿ ಹೋದವರು. ಆದ ಕಾರಣ ಇದಕ್ಕೆ ಹಾಕ್ಬೋದು ಧ್ರುವ ಮಹಾರಾಜರನ್ನು ಅನ್ಕೊಳ್ತೀನಿ, ಹಣದ ಅಗತ್ಯ. ಆಮೇಲೆ ಕೆಲವೊಮ್ಮೆ ಕುತೂಹಲಿಗಳಾಗುವವರು ಯಾರು? ನೀವೆಲ್ಲ ಕೇಳಿರ್ತೀರಿ, ಶೌನಕಾದಿ ಋಷಿಗಳು. ಅವರು ಶುದ್ಧ ಭಕ್ತರೇನಲ್ಲ, ಭಕ್ತರಲ್ಲ, ಆದರೆ ಕುತೂಹಲ ಅವರಿಗೆ. ಆಮೇಲೆ ಪರಮ ಸತ್ಯದ ಜ್ಞಾನವನ್ನು ಅನ್ವೇಷಿಸುವವರು ಯಾರು? ವಿಜಯರು ಕೆಳಗೆ ಹಾಕಿದವರು. ಸನತ್ ಕುಮಾರ್. ಚತುಷ್ಕುಮಾರ್ ಜಯ ವಿಜಯರನ್ನು ಕೆಳಗೆ ಹಾಕಿದವರು. ತಮಾಷೆಗೆ ಹೇಳ್ತಾ ಇದ್ದೀನಿ, ಅದು ಲೀಲೆ, ಅದು ತಮಾಷೆ ಅಂತ ಹೇಳಿ ತಗೊಳ್ತೀರಿ ಅಂತ ಅನ್ಕೊಳ್ತೀನಿ. ಸನಾತನ ಸನತ್ ಕುಮಾರ್. ಎಸ್, ಈ ರೀತಿಯಲ್ಲಿ. ಪ್ರಭುಜಿ ಕರ್ಣ ಆಗ್ತದ? ಕರ್ಣ ಯಾವುದಕ್ಕೆ? ತಾಯಿ ಕರ್ಣ, ಅವನ ತಾಯಿ ಅವನಿಗೆ ಮಗ ಹೇಳಿ ಇದು ಮಾಡುದಿಲ್ಲ, ಕುಂತಿದ ಮಗ. ಕರೆಕ್ಟ್. ಅದು ಯಾವುದಕ್ಕೆ ಉದಾಹರಣೆ? ದುಃಖಿಗ? ದುಃಖಿ ದುಃಖಿ. ಅವನಿಗೆ ಅಲ್ಲ. ಮಗ ಹೇಳಿ ಅಲ್ಲ, ದುಃಖಿಯಾಗಿ ಅವರು ಕರ್ಣ ಭಗವಂತನಿಗೆ ಶರಣಾಗ್ಲಿಲ್ಲಲ್ಲ. ಶರಣಾಗ್ಲಿಲ್ಲ, ಅವನ ದುಃಖಿ ಅಷ್ಟೇ. ದುಃಖಿ ಅಷ್ಟೇ. ಇಲ್ಲಿ ಶರಣಾದವರು ಯಾರು ಅಂತ, ದುಃಖದಿಂದ ಶರಣಾದವರು, ಹಣದ ಆಸೆಗೆ ಶರಣಾದವರು, ಕುತೂಹಲಿಗಳಾಗಿ ಶರಣಾದವರು, ಮತ್ತೆ ಸತ್ಯದ ಜ್ಞಾನವನ್ನು ಅನ್ವೇಷಿಸ್ತಾ ಶರಣಾದವರು ಯಾರು ಅಂತ. ಇದು ಯಾರು ಶುದ್ಧ ಭಕ್ತರಲ್ಲ, ಆದ್ರೆ ಎಲ್ಲರೂ ಶುದ್ಧ ಭಕ್ತರಾಗ್ತಾರೆ. ಉದಾಹರಣೆಗೆ ಚತುಷ್ಕುಮಾರು ನಮ್ಮ ಪರಂಪರೆ ಅಲ್ವಾ, ಒಂದು ವೈಷ್ಣವ ಪರಂಪರೆ, ಕುಮಾರ ಪರಂಪರೆ ಅಲ್ವಾ. ಹೌದು. ಎಸ್. ಪ್ರಭುಜಿ ವಿಭೀಷಣ, ಕರೆಕ್ಟ್. ಯಾವ್ದ್ರಲ್ಲಿ ಬರ್ತದೆ ವಿಭೀಷಣ? ರಾಮಾಯಣ. ಅಲ್ಲಲ್ಲ, ರಾಮಾಯಣ ಹೌದು. ಈ ನಾಲ್ಕಕ್ಕೆ ಯಾವ್ದ್ರಲ್ಲಿ ಅಂತ? ಅದೇ ದುಃಖದಿಂದಾನೇ ಶರಣಾಗ್ತಾನೆ, ದುಃಖಿ ಪ್ರಭು. ಎಲ್ಲಾ ಫಲಗಳನ್ನ ಯಾಚಿಸ್ತಾನೆ. ಅಂದ್ರೆ ಬಯಕೆ ಇರುತ್ತೆ ಅವನಿಗೆ, ಎಲ್ಲಾ ಫಲಗಳ ಬಯಕೆ ಇರುತ್ತೆ. ಓಕೆ ಓಕೆ ದುಃಖದಿಂದ ಅಣ್ಣನ್ ಬಿಟ್ಟು ಬರ್ತಾನೆ. ಓಕೆ ಓಕೆ ಆಗ್ಲಿ. ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ. ಇವರು ಭಗವಂತನ ಭಕ್ತಿ ಸೇವೆಗೆ ಬೇರೆ ಬೇರೆ ಸ್ಥಿತಿಗಳಲ್ಲಿ ಬರುತ್ತಾರೆ. ಈಗ ನಾವು ಹೇಗೆ ಬಂದಿರಬಹುದು ಅಂತ, ಹೇಗೆ ಬಂದಿರಬಹುದು? ಯಾರಾದ್ರೂ ಒಬ್ಬರು ಹೇಳಿ, ನೀವು ಹೇಗೆ ಬಂದ್ರಿ ಅಂತ. ಈ 4ರಲ್ಲಿ ಯಾವ ರೀತಿಯಲ್ಲಿ ನೀವು ಭಕ್ತಿ ಸೇವೆಗೆ ಬಂದ್ರಿ ಅಂತ ಹೇಳಿ. ನಮ್ಗೆ ತುಂಬಾ ಕಷ್ಟ ಬಂದಾಗ, ಹಣದೆಲ್ಲ ಪ್ರಾಬ್ಲಮ್ ಇರುವಾಗನೇ ಹೊಕ್ಕಿದ್ದು. ಮತ್ತೆ ಗೊತ್ತಾದ ಹೀಗೆ ಕ್ಲಾಸ್ ಕೇಳಿ 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 ಅದೆಲ್ಲ ಏನು ನಶ್ವರ ಎಂಬುದು ಅನುಭವ ಆಗಿ. ಅರಿವು ಹೆಚ್ಚಿನವರು ಹಾಗೆ ಇರಬಹುದು. ದುಃಖಿಗಳು, ಹಣದ ಆಸೆ, ಕುತೂಹಲಿಗಳು ಇರಬಹುದು, ಇಲ್ಲ ಅಂತ ಹೇಳಿ. ಸತ್ಯದ ಜ್ಞಾನ ಅನ್ವೇಷಿಸುವವರು ಇರಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಏನೇ ಇರಲಿ, ಯಾವುದೋ ರೀತಿಯಲ್ಲಿ ಬಂದಿದ್ದೇವೆ ನಾವು. ಇವರು ಭಗವಂತನ ಭಕ್ತಿ ಸೇವೆಗೆ ಬೇರೆ ಬೇರೆ ಸ್ಥಿತಿಗಳಲ್ಲಿ ಬರುತ್ತಾರೆ. ಇವರು ಪರಿಶುದ್ಧ ಭಕ್ತರಲ್ಲ.
ಅದಕ್ಕೆ ಲಾಸ್ಟ್ ಟೈಮ್ ನಮ್ಮನ್ನು ನಾವು ಹೇಳಬಾರ್ದು ಶುದ್ಧ ಭಕ್ತರು, ಇನ್ನೊಬ್ಬರಿಗೂ ಅಷ್ಟು ಬೇಗನೆ ಶುದ್ಧ ಭಕ್ತರು ಅಂತ ಹೇಳಬಾರ್ದು ಅಂತ ಹೇಳ ಡಿಸ್ಕಷನ್ ಇದೇ ಉದ್ದೇಶಕ್ಕೋಸ್ಕರ. ಏಕೆಂದರೆ ಭಕ್ತಿ ಸೇವೆಗೆ ಬದಲಾಗಿ ಯಾವುದೋ ಆಕಾಂಕ್ಷೆಯು ನೆರವೇರಬೇಕೆಂದು ಇವರು ಬಯಸುತ್ತಾರೆ. ನಮ್ಮ ಹತ್ರ ಇರ್ಬೋದು, ಗೊತ್ತಿಲ್ಲದೆ ಎಲ್ಲಿಯೋ ಒಂದು ಕಡೆ ಇರ್ಬೋದು. ಏನಿರ್ಬೋದು? ಅಯ್ಯೋ, ಈ ನೋವಿಂದೆಲ್ಲ ಹೊರಗೆ ಬರಬೇಕಿದ್ರೆ ಕೃಷ್ಣನ ಸೇವೆ ಮಾಡಿದ್ರೆ ಮಾತ್ರ, ಈ ಪ್ರಾಬ್ಲಮ್ಸ್ ಎಲ್ಲ ಹೋಗ್ಬೇಕಲ್ಲ, ಅದು ಕೃಷ್ಣನ ಸೇವೆ ಮಾಡಿದ್ರೆ ಮಾತ್ರ ಅಂತ ಶಾಸ್ತ್ರ ಹೇಳ್ತದೆ. ಆಕ್ಚುಲಿ ಯಾಕೆ ಭಕ್ತಿ ಸೇವೆ ಮಾಡಬೇಕು? ಉದ್ದೇಶ ಏನು ಭಕ್ತಿ ಸೇವೆಯದ್ದು? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಭಕ್ತಿ ಸೇವೆಯ ಉದ್ದೇಶ ಏನು? ಕೃಷ್ಣನನ್ನು ಸಂತೋಷ ಪಡಿಸ್ಲಿಕ್ಕೆ ಪ್ರಭುಜಿ. ಅರಿವು ಪ್ರೇಮ. ಕೃಷ್ಣನನ್ನ ಸಂತೋಷ ಪಡ್ಲಿಕ್ಕೆ. ಕೃಷ್ಣನನ್ನ ಸಂತೋಷ ಪಡ್ತಾರೆ ನನಗೇನು ಸಿಗ್ತದೆ? ನಮ್ಗೆ ಏನ್ ಸಿಗ್ತದೆ ಅಂತ ನಾವು ಅನ್ಕೊಂಡು ಮಾಡ್ಬಾರ್ದು. ಹಾರಿವೋ, ನಾವು ಏನಾದ್ರೂ ಸಿಗ್ತದೆ ಅಂತ ಒಂದು ಇಂಚು ಇದ್ರೂ ಸಹ ನಮಗೆ, ಆಗ ಅದು ಪರಿಶುದ್ಧ ಭಕ್ತಿ ಆಗುದಿಲ್ಲ. ಈಗ ನಾವು ಅದೊಂದು ವಿಚಾರ, ನಾವು ಪೂಜೆ ಮಾಡುವ ಕೃಷ್ಣನ ಬಗ್ಗೆ ಚಿಂತನೆ ಮಾಡುವಾಗೆಲ್ಲ ಮಾಡ್ತಾ ಇರ್ತೇವೆ ಹಾಗೆ. ಜಪ ಮಾಡುವಾಗ ಆದರೆ ನಮ್ಮ ಜೀವನದಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇರುದಿಲ್ಲ ನಮ್ಮ ಹತ್ರ. ಯಾರಾದ್ರೂ ಹೇಳಿ, ಎಕ್ಸ್ಪೆಕ್ಟೇಷನ್ ನಮ್ಮ ಜೀವನದಲ್ಲಿ ಇರುವುದಿಲ್ವಾ? ಸ್ಟಾರ್ಟಿಂಗ್ ಇರ್ತದೆ ಪ್ರಭು. 100% ಅಲ್ವಾ? 100%. ಅದ ಕಾರಣ ನಾವು ಯಾವಾಗ ಶುದ್ಧರಾಗ್ತೇವೆ, ಎಷ್ಟು ಸಮಯ ಬೇಕು ನಮಗೆ ಗೊತ್ತಿಲ್ಲ. ಮತ್ತು ನಮ್ಗೆ ಆಗ್ತದೆ, ಇದೆಯಲ್ಲ ನೀನು ನಮ್ಮನ್ನು ಅಂದ್ರೆ ಈ ಹಾಗೆ ಅಂತ 4ರಲ್ಲಿ ಭಾವನೆ. ಬಂದೆವು ಅಂತ ಅರ್ಥ. ಆದ್ರೆ ಆಗ ಹ್ಮ್. ಈ 4ರಲ್ಲಿ ಬಂದೆವು ಅಂತ ಅರ್ಥ. ಜ್ಞಾನದ ಅಪೇಕ್ಷೆ ಇರಬಹುದು, ಶ್ಲೋಕ ಎಕ್ಸ್ಪರ್ಟ್ ಆಗ್ಬೇಕು ನನಗೆ, ಆದ ಕಾರಣ 4 ಜನ ನನ್ನನ್ನು ನೋಡಿ ಹೊಗಳ್ತಾರೆ, ಅಥವಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನನಗೆ ಎಕ್ಸ್ಪರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಬೇಕು. ಇದೆಲ್ಲ ಇಂಪಾರ್ಟೆಂಟ್ ಭಕ್ತಿಯಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ನನ್ನ ಸೆಲ್ಫಿಗೋಸ್ಕರ ನಾನು ಥಿಂಕ್ ಮಾಡಿದ್ರೆ, ಭಕ್ತಿ ಸೇವೆಗೋಸ್ಕರ ಆದ್ರೆ ಏನ್ ತೊಂದರೆ ಇಲ್ಲ. ನನಗೋಸ್ಕರವೇ ಚಿಂತನೆ ಮಾಡಿದ್ರೆ ಆಗ ಅದು ಪ್ರಾಬ್ಲಮ್ ಆಗೋದು. ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭು. ಹರೇ. ಅದು ನನ್ನ ಅನುಭವ ಹೇಳುದು. ಯಾಕಂದ್ರೆ ಫಸ್ಟಿಗೆ ಬರುವಾಗ ನಮ್ಮಲ್ಲಿ ಇಷ್ಟು ದೊಡ್ಡದಿರ್ತದೆ, ಅದು ಇದು ಅದೇ. ಮತ್ತೆಲ್ಲ ಆಗುವಾಗ ಲಾಸ್ಟಿಗೆ ನಾನು ಹೇಳುದು, ಅಲ್ಲ ನನ್ನದಿದು ಅಭಿಪ್ರಾಯ ಪ್ರಭು, ಗೊತ್ತಿಲ್ಲ ರಾಂಗ್ ರೈಟ್ ಅಂತ, ಅದು ನೀವೇ ಮಾಡ್ಬೇಕು, ಗುರು ಮಾಡ್ಬೇಕು. ಈಗ ಕೃಷ್ಣನ ಅನುಗ್ರಹದಲ್ಲಿ ಪ್ರಭುಪಾದರು ಗುರು ಹೇಳಿ ಮತ್ತೆ. ಈಗ ಆಗುದು, ನಿನ್ನ ಭಕ್ತಿ ಕೊಡು, ನಿನ್ನ ಜ್ಞಾನ ಕೊಡು ನಂಗೆ. ಯಾಕಂದ್ರೆ ನಂಗೆ ಒಂದು ಈಗ ಯಾರಾದ್ರೂ ಸಿಕ್ಕಿದ್ರೆ ಪರಮಾತ್ಮನ ವಿಷಯ, ಕೃಷ್ಣನ ವಿಷಯದಲ್ಲಿ ನಾನು ಹೇಳ್ಬೇಕಲ್ಲ, ನಂಗೆ ಹೇಳ್ಬೇಕಲ್ಲ, ಪ್ರಚಾರ ಮಾಡ್ಬೇಕು. ನಮ್ಮಂತ ನಾನೇ ಒಬ್ಬಳು ಭಕ್ತಿ ಮಾಡಿ ನಾನೇ ನಿನ್ನ ಧಾಮಕ್ಕೆ ಬರುದಲ್ಲ, ನನ್ನಂತ ತುಂಬಾ ಭಕ್ತರು ನಿನ್ನ ಧಾಮಕ್ಕೆ ಬರ್ಬೇಕು ನನ್ನಾಗೆ. ಅವರಿಗೆ ಅಂತದ್ದು ಹೇಳಿ ಅವರ ಮನಸ್ಸನ್ನು ಟಚ್ ಮಾಡುವಂತ ಒಂದು ಜ್ಞಾನವನ್ನು ಕೊಡುವಂತ ಮಾತ್ರ ಕೇಳುದು. ಅದು ನಾನು ನಿಮ್ಮ ಹತ್ರ ಹೇಳುದು. ಹರೇ ಕೃಷ್ಣ ಅಷ್ಟೇ, ಮತ್ತೆ ಏನ್ ಕೇಳುದಿಲ್ಲ. ಎಲ್ಲ ಕೊಟ್ಟಿದ್ದಾರೆ ಅವರು, ನಂಗೆ ಕೇಳಿದಾರೆ ಎಲ್ಲ. ಅದ್ಭುತ. ಮತ್ತೆ ಆದ್ರೆ ಅದೇ ಏನಂದ್ರೆ ಇವಾಗ ಎಲ್ಲ ಇದೆ ಅಲ್ವಾ, ಹಾಗಾಗಿ ನಮ್ಗೆ ಆತರ ಎಲ್ಲ ಒಳ್ಳೇದಿರ್ತದೆ ಫೀಲ್. ಏನಾದ್ರೂ ಲೈಫಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಆದ್ರೆ ಕೃಷ್ಣ ಅಂತ ಮೊದ್ಲು ನಮ್ಗೋಸ್ಕರ ಕೇಳಲಿಕ್ಕೆ ಹೋಗ್ತೇವೆ ನಾವು. 100%. ನಾನು ಹಾಗೆ. ಅದೇ ಟೆಸ್ಟ್ ಬರುವಾಗ ನಮಗೆ ಗೊತ್ತಾಗ್ತದೆ. ಶ್ರೀಲ ಪ್ರಭುಪಾದ್ರು ಏನ್ ಮಾಡಿದ್ರು, ಅವರದ್ದು ಒಂದು ವಿಡಿಯೋ ನಮ್ಮ ಪ್ರಭುಗಳು ಕಳಿಸಿದ್ದಾರೆ. ಎಂತ ಅದ್ಭುತವಾದ ವಿಡಿಯೋ ಅಂದ್ರೆ, ಅವರೇ ಹೇಳ್ತಾರೆ. ಇದ್ದಾರ ನಾರಾಯಣ ಪ್ರಸಾದ್ ಪ್ರಭುಗಳೇ, ದಯವಿಟ್ಟು ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಅವರು ಪ್ರಭುಪಾದರು ಹೇಳ್ತಾರೆ, ನೀವೆಲ್ಲ ನನ್ನ ಜೊತೆ ಸೇರಿ ಕೃಷ್ಣನ ಗುಣಗಾನ ಮಾಡಿ ಕೃಷ್ಣನ ಸೇವೆ ಮಾಡೋದಕ್ಕೆ ನೀವೆಲ್ಲ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಪ್ರಭುಜಿ. ಅದಲ್ಲ, ಅದಕ್ಕಿಂತ ಮುಂಚೆ ಅವರು ಹೇಳಿರೋದು. ಅದಕ್ಕಿಂತ ಮುಂಚೆ ನಾನು ಬೇಗ ಮರ್ತು ಬಿಡ್ತೀನಿ ಪ್ರಭು ಎಲ್ಲ. ಪರವಾಗಿಲ್ಲ. ಅದಕ್ಕಿಂತ ಮುಂಚೆ ನಂಗೆ ನೆನಪಿದ್ದಾಗೆ, ನನ್ನ ಹತ್ರ ಏನು ಇಲ್ಲ, ಎಲ್ಲ ಹೌದು ಪ್ರಭು, ಹೌದು, ನನ್ನ ಹತ್ರ ಏನಿಲ್ಲ ಅಂತ. ಏನಿಲ್ಲ, ನನ್ನ ಬಿಸ್ನೆಸ್ ಲಾಸ್ ಆಯ್ತು, ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ಅವರು. ಹೌದು ಹೌದು ಪ್ರಭು. ಆಮೇಲೆ ನನ್ನ ಗುರುಗಳನ್ನ ನಾನು ಕಳಿಸಿದ್ರು ಇಲ್ಲಿಗೆ. ನನ್ನ ಗುರುಗಳು ನನ್ನ ಕನಸಿನಲ್ಲಿ ಬಂದ್ರು ಎಷ್ಟೋ ಸಲ. ಸನ್ಯಾಸಿ ಸ್ವೀಕಾರ ಮಾಡು ಅಂತ ಹೇಳಿದ್ರು ಗುರುಗಳು ನನ್ನನ್ನ, ಅಂದ್ರೆ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಆಮೇಲೆ ನೀವೆಲ್ಲರೂ ಅವರ ಪ್ರತಿನಿಧಿಗಳು ಅಂತ ಹೇಳ್ತಾರೆ ಎಲ್ಲ ಫಾರಿನರ್ಸಿಗೆ. ಅದ್ರಲ್ಲಿ ನಾವು ಸೇರ್ಕೊಂಡಿದ್ದೀವಿ ಪ್ರಭುಜಿ ಎಲ್ಲ. ನಾವು ಕರೆಕ್ಟ್, ಅಂದ್ರೆ ನಮ್ ಭಾಗ್ಯ ಅಲ್ವಾ? ಹೌದು. ಥ್ಯಾಂಕ್ ಯು. ಅದ ಕಾರಣ ಶ್ರೀಲ ಪ್ರಭುಪಾದರು ಹಾಗಿದ್ದಾರೆ, ನಾವು ಗೊತ್ತಿಲ್ಲ. ನಮಗೆ ಅಂತ ಟೆಸ್ಟ್ ಬರುವಾಗಲೇ ನಮಗೆ ಗೊತ್ತಾಗೋದು. ಅದ ಕಾರಣ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇನ್ನು ಸೀರಿಯಸ್ ಆಗಿ ಸಾಧನೆ ಮಾಡಬೇಕು. ಮುಂದೆ ಹೋಗ್ತಾ ಇದ್ದೀನಿ. ಪರಿಶುದ್ಧ ಭಕ್ತಿಗೆ ಯಾವುದೇ ಆಕಾಂಕ್ಷೆ ಇರುವುದಿಲ್ಲ.
ಮತ್ತು ಯಾವುದೇ ಐಹಿಕ ಲಾಭದ ಬಯಕೆ ಇರುವುದಿಲ್ಲ. ಪರಿಶುದ್ಧ ಭಕ್ತಿಯನ್ನು ಭಕ್ತಿ ರಸಾಮೃತ ಸಿಂಧು 1.1.11 ಹೀಗೆ ವಿವರಿಸುತ್ತದೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನಕರ್ಮಾದ್ಯನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅನ್ಯ ಅಭಿಲಾಷ ಶೂನ್ಯ, ಭಗವಂತನ ಸೇವೆಯ ಹೊರತು ಬೇರೆ ಯಾವ ಅಭಿಲಾಷೆ ಇರಬಾರದು, ಆಸೆ ಇರಬಾರದು. ಜ್ಞಾನ ಕರ್ಮದಿಂದ ಆವೃತವಾಗಿರಬಾರದು, ಜ್ಞಾನ ಮತ್ತು ಕರ್ಮದಿಂದ ಆವೃತವಾಗಿರಬಾರದು. ಆಮೇಲೆ ಅನುಕೂಲವಾಗಿ ಭಗವಂತನ ಸೇವೆ ಒಂದು ಕ್ಷಣ ಬಿಡದೆ ಮಾಡಬೇಕು. ಅಂತ ಹೇಳಿದ್ರೆ ಒಂದು ಕ್ಷಣ ಸಹ ಬಿಡ್ಲಿಕ್ಕಿಲ್ಲ, ನಿರಂತರವಾಗಿ ಮಾಡಬೇಕು. ಅದಕ್ಕೆ ಉತ್ತಮ ಭಕ್ತಿ ಅಂತ ಹೇಳುವಂಥದ್ದು. ಓದ್ತೀನಿ. ಪರಮಪ್ರಭು ಶ್ರೀಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಸ್ನೇಹ ಭಾವದಿಂದ ಸಲ್ಲಿಸಬೇಕು. ಇಂತಹ ಸೇವೆ ಮಾಡುವಾಗ ಕಾಮ್ಯ ಕರ್ಮದಿಂದ ಅಥವಾ ಊಹಾತ್ಮಕ ಚಿಂತನೆಯಿಂದ ಐಹಿಕ ಲಾಭ ಪಡೆಯುವ ಆಸೆ ಇರಬಾರದು. ಅಂತಹುದನ್ನು ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಅಭಿಲಾಷೆ ಇರಬಾರದು. ಯಾವ ಅಭಿಲಾಷೆ ಇರಬಾರದು? ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ಯಾವ ಅಭಿಲಾಷೆ ಇರಬಾರದು. ಆದ ಕಾರಣ ಶೂನ್ಯ ಅಂತ ಹಾಕಿದ್ದಾರೆ. ಇಲ್ಲಿ ಜ್ಞಾನ ಕರ್ಮ ಶೂನ್ಯ ಅಂತ ಹೇಳಿಲ್ಲ, ಜ್ಞಾನ ಕರ್ಮ ಅನಾವೃತ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಭಕ್ತಿಯ ಜ್ಞಾನ ಬೇಕು, ಭಕ್ತಿಯ ಕರ್ಮ ಬೇಕು. ಈಗ ನಾವು ಏನೋ ಸೇವೆ ಮಾಡುವಾಗ ಅದರಲ್ಲಿ ಕರ್ಮ ಇರ್ತದೆ, ಅದು ಭಕ್ತಿಯ ಕರ್ಮ. ಅನುಕೂಲ ಪ್ರತಿಕೂಲದಲ್ಲಿ ಯಾರೆಲ್ಲ ಮಾಡಿದ್ದಾರೆ ಭಕ್ತಿ ಸೇವೆ? ತುಂಬಾ ಜನ ಭಕ್ತಿ ಸೇವೆ ಪ್ರತಿಕೂಲದಲ್ಲಿ ಮಾಡಿದ್ದಾರೆ. ಉದಾಹರಣೆಗೆ ಚಿಕ್ಕ ಮಗು ಇರುವಾಗ ಕೃಷ್ಣನ ಹಾಲು ಕುಡಿಲಿಕ್ಕೆ ಬಂದಂಥ ಏನ್ ಹೇಳ್ತಾರೆ, ನಖ, ಯಾವ ನಖೆ ಅಲ್ಲ, ಏನ್ ಹೆಸರು? ಪೂತನ. ಶೂರ್ಪಣಖಿ ಅಲ್ಲ, ಶೂರ್ಪಣಖಿ ರಾಮನ ಲೀಲೆಯಲ್ಲಿ. ಪೂತನೆ ಕೂಡ ಸೇವೆ ಮಾಡಿದ್ದಾರೆ ಭಗವಂತನದ್ದು. ಯಾವ ರೀತಿಯಲ್ಲಿ ಸೇವೆ ಮಾಡಿದೆ? ಅನುಕೂಲವಲ್ಲ, ಪ್ರತಿಕೂಲವಾದ ಸೇವೆ. ಆದ ಕಾರಣ ಅನುಕೂಲಕ್ಕೆ ಸೇವೆಯನ್ನು ಮಾತ್ರ ಭಕ್ತಿ ಅಂತ ಹೇಳುವಂಥದ್ದು. ಅಂತ ಹೇಳಿದ್ರೆ ನಿತ್ಯವೂ ಒಂದು ಕ್ಷಣವೂ ಬಿಡದೆ ಶೀಲನಂ, ಆ ಒಂದು ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳಿ. ಈ ಲೆವೆಲ್ಗೆ ನಾವು ಬರಬೇಕಾದ್ರೆ ಎಷ್ಟು ಜನ್ಮ ಬೇಕು ಗೊತ್ತಿಲ್ಲ. ಪ್ರಯತ್ನ ಮಾತ್ರ ಮಾಡ್ತಾ ಇರಬೇಕು. ನಾವು ಪ್ರಯತ್ನ ಮಾತ್ರ ಸಾಲದು, ಪ್ರಯತ್ನದ ಜೊತೆ ಆ ಒಂದು ಮರ್ಸಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೇಕು. ಮರ್ಸಿಯನ್ನು ಆಸೆ ಪಡ್ಬೇಕು, ತಪ್ಪೇನಿಲ್ಲ. ಆ ಆಸೆ ಒಳ್ಳೆ ಆಸೆ ಅದು. ಮಾತಾಜಿ ಹೇಳಿದಾಗೆ ಈ 4 ಬಗೆಯ ಜನರು ಭಕ್ತಿ ಸೇವೆ ಮಾಡಲೆಂದು ಭಗವಂತನ ಬಳಿಗೆ ಬಂದು ಪರಿಶುದ್ಧ ಭಕ್ತನೊಬ್ಬನ ಸಹಯೋಗದಿಂದ ಸಂಪೂರ್ಣವಾಗಿ ಪರಿಶುದ್ಧರಾದಾಗ ತಾವೂ ಪರಿಶುದ್ಧ ಭಕ್ತರಾಗುತ್ತಾರೆ. ಇದು ರೋಗ ಹರಡಿದಾಗೆ. ಒಬ್ಬನ ಮನೆಯಲ್ಲಿ ಒಬ್ಬನಿಗೆ ಏನಾದ್ರೂ ರೋಗ, ಅಂಟು ರೋಗ ಇದ್ರೆ, ಹರಡುವ ರೋಗ ಇದ್ರೆ ಅದನ್ನು ಸಂಪೂರ್ಣ ಇನ್ನೊಬ್ಬನಿಗೆ ಕೊಡ್ತೇವೆ ನಾವು. ಅರ್ಧ ಕೊಡುದಿಲ್ಲ, ಸಂಪೂರ್ಣ. ಕರೆಕ್ಟಾ? ಸಂಪೂರ್ಣ ಕೊಡ್ತಾರೆ. ಅದು ನೆಗೆಟಿವ್. ಇಲ್ಲಿ ಪಾಸಿಟಿವ್. ಶುದ್ಧ ಭಕ್ತರ ಜೊತೆ ಯಾರಾದ್ರೂ ಇದ್ರೆ ಅವರು ಶುದ್ಧ ಭಕ್ತರಾಗೋದು ಡೌಟೇ ಇಲ್ಲ. ಯಾಕಂದ್ರೆ ಫುಲ್ ಅದು ಡಿಸೀಸ್ ಹೋಗಿ ಕೊಡ್ತಾರೆ. ಭಕ್ತಿಯ ಒಂದು ನಿಜವಾದ ರೋಗ ನೆಗೆಟಿವ್ ರೋಗ ಅಲ್ಲ, ಪಾಸಿಟಿವ್ ರೋಗ. ಇದು ಶುದ್ಧವಾದದ್ದು. ಆ ಶುದ್ಧವನ್ನ ಕೊಡ್ತಾರೆ, ಏನು ಸಂಶಯ ಇಲ್ಲ. ದುಷ್ಕರ್ಮಿಗಳ ವಿಷಯ ಹೇಳುವುದಾದರೆ ಅವರ ಬದುಕು ಸ್ವಾರ್ಥಪರ. ಅವರಲ್ಲಿ ನಿಯಮವಿಲ್ಲ ಮತ್ತು ಆಧ್ಯಾತ್ಮಿಕ ಗುರಿಗಳೂ ಇಲ್ಲ. ಆದ್ದರಿಂದ ಅವರಿಗೆ ಭಕ್ತಿ ಸೇವೆಯನ್ನು ಮಾಡುವುದು ಬಹಳ ಕಷ್ಟ. ಆದರೆ ಅವರಲ್ಲಿಯೂ ಸಹ ಕೆಲವರು ಅಕಸ್ಮಾತ್ತಾಗಿ ಪರಿಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಾಗ ಪರಿಶುದ್ಧ ಭಕ್ತರಾಗ್ತಾರೆ. ಆಸುರರನ್ನು ಕೂಡ ಬದಲಾವಣೆ ಮಾಡುವಂತಹ ಶಕ್ತಿ ಭಗವದ್ ಭಕ್ತರಿಗಿದೆ. ನಮಗೆಲ್ಲರಿಗೂ ಗೊತ್ತು, ಜಗಾಯಿ ಮದಾಯಿ ಕೇಸ್ ಇರ್ಬೋದು, ಯಾವುದೇ ಇರಲಿ, ಭಗವಂತ ಭಕ್ತರ ಮುಖಾಂತರ ಹೇಗೆ ಕೊಡ್ತಾರೆ ಅಂತ ಹೇಳಿ. ಅಲ್ಲಿ ಸಾಕ್ಷಾತ್ ಭಗವಂತನ ಸನ್ನಿಧಾನ ಇತ್ತು ಅಲ್ಲಿ. ಆದ್ರೂ ಕೂಡ ಫಲಾಪೇಕ್ಷಿತ ಕರ್ಮಗಳಲ್ಲಿ ಸದಾ ಮುಳುಗಿರುವವರು ಐಹಿಕವಾಗಿ ಕಷ್ಟದಲ್ಲಿರುವಾಗ ಭಗವಂತನ ಬಳಿಗೆ ಬರುತ್ತಾರೆ ಮತ್ತು ಆಗ ಪರಿಶುದ್ಧ ಭಕ್ತರೊಡನೆ ಸೇರುತ್ತಾರೆ. ಕೆಲಸ ಆಗ್ಲಿ ಅಂತ ಹೇಳಿ ಹೋಗುದು ಇಸ್ಕಾನ್ ದೇವಸ್ಥಾನಕ್ಕೆ ಉದಾಹರಣೆಗೆ. ಆಗ ಅಲ್ಲಿ ಯಾರೋ ಮಹಾರಾಜ ಕ್ಲಾಸ್ ಕೊಡ್ತಿದ್ದಾರೆ, ಆ ಕ್ಲಾಸ್ ಕೇಳಿ ಮನಃಪರಿವರ್ತನೆ ಆಗುವುದು. ಅವರು ತಮ್ಮ ನೋವಿನ ಕಾರಣದಿಂದಾಗಿ ಭಗವದ್ ಭಕ್ತರಾಗುತ್ತಾರೆ. ಆದ ಕಾರಣ ಈ ಪ್ರೀಚಿಂಗ್ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಶ್ರೀಲ ಪ್ರಭುಪಾದರು ಪ್ರೀಚಿಂಗ್ ಈಸ್ ಏನು ಗೊತ್ತಲ್ಲ ಮತ್ತಜಿ ಪ್ರಭುಗಳೇ? ಪ್ರೀಚಿಂಗ್ ಈಸ್ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಎಸೆನ್ಸ್ ಅಂದ್ರೆ ಮೂಲ, ಸಾರಾಂಶ, ಸಾರ. ಭಕ್ತಿಯ ಮೂಮೆಂಟ್ನೇ ಸಾರ ಯಾವುದು? ಕೃಷ್ಣನ ಬಗ್ಗೆ ಇನ್ನೊಬ್ಬರಿಗೆ ಹೇಳುವುದು ಅಷ್ಟೇ.
ಸಿಂಪಲ್ ವಿಷಯ, ಸಿಂಪಲ್. ಭಕ್ತಿ ಮೂಮೆಂಟಿನದ್ದು ಸಾರ, ಅದು ಯಾವುದೇ ಭಕ್ತಿ ಯಾವುದೇ ಕೃಷ್ಣ ಭಕ್ತಿ ಮೂಮೆಂಟ್ ಆಗಿರ್ಲಿ, ಅದರ ಸಾರ ಏನು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕೃಷ್ಣ ಭಕ್ತಿ ಹೇಳುವಂಥದ್ದು. ನಮಗೆ ಒಳ್ಳೆಯದನ್ನು ಇನ್ನೊಬ್ಬನಿಗೆ ಹೇಳೋದು, ಅದೇ ಸಾರ ಅದರದ್ದು. ಆಗ ಇನ್ನೊಬ್ಬನಿಗೂ ಸಿಗ್ತದೆ, ಅದು ಸಿಂಪಲ್ ವಿಷಯ. ಆದ ಕಾರಣ ಆ ಸಾರವನ್ನ ಯಾರು ಕೊಡ್ತಾರೆ ಅವರು ನಿಜವಾದ ಭಕ್ತರು. ಅವರು ಕೃಷ್ಣನಿಗೆ ತುಂಬಾ ಇಷ್ಟ ಅಂತೆ. ಅದು ಬರೀ ಪ್ರೀಚಿಂಗ್ ಈ ರೀತಿಯಲ್ಲಿ ಮಾತಾಡೋದು ಮಾತ್ರ ಅಲ್ಲ, ಒಳ್ಳೆ ರೀತಿಯಲ್ಲಿ ಅಡಿಗೆ ಮಾಡೋದು ಇರಬಹುದು ಕೃಷ್ಣನಿಗೋಸ್ಕರ, ಒಳ್ಳೆ ಸೇವೆ ಮಾಡೋದಿರ್ಬೋದು, ಏನೇ ಇರಬಹುದು. ನಮಗೆಲ್ಲರಿಗೂ ಗೊತ್ತಿದೆ ಅದು. ಎಷ್ಟೋ ಸಲ ನಾವು ಬೇರೆ ವೈಷ್ಣವರಿಂದ ಕೇಳಿದ್ದೇವೆ ನಾವೆಲ್ಲರೂ. ಆದ ಕಾರಣ ಈ ರೀತಿಯಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇನ್ನೊಬ್ಬರಿಗೆ ಹೇಳೋಣ. ಸುಲಭ ವಿಷಯ, ಕಷ್ಟೇನಿಲ್ಲ. ಯಾರು ಓಪನ್ ಮೈಂಡೆಡ್ ಇರ್ತಾರೆ ಅವರಿಗಾದ್ರೂ ಹೇಳ್ಬೋದು ನಾವು, ಏನ್ ತೊಂದರೆ ಇಲ್ಲ. ಅವರು ತಮ್ಮ ನೋವಿನ ಕಾರಣದಿಂದ ಭಗವದ್ ಭಕ್ತರಾಗುತ್ತಾರೆ. ಹತಾಶರಾದವರು ಸಹ ಕೆಲವೊಮ್ಮೆ ಪರಿಶುದ್ಧ ಭಕ್ತರ ಸಹವಾಸವನ್ನು ಪಡೆಯುತ್ತಾರೆ ಮತ್ತು ಭಗವಂತನ ವಿಷಯವನ್ನು ತಿಳಿದುಕೊಳ್ಳಲು ಕುತೂಹಲಿಗೆ ಆಗುತ್ತಾರೆ. ಇದೇ ರೀತಿಯಲ್ಲಿ ಒಣ ತತ್ವಶಾಸ್ತ್ರಜ್ಞರು ಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿ ನಿರಾಶರಾದಾಗ ಕೆಲವೊಮ್ಮೆ ಭಗವಂತನ ವಿಷಯವನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ನಂಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಜನರು ತುಂಬಾ ಒಣವಾಗಿ ಮಾತಾಡಿ ಎಕ್ಸ್ಪರ್ಟ್, ಆತ್ಮನೇ ದೇವರು, ಆತ್ಮ ಅಂತ ಇಲ್ಲ, ಒಂದು ಶಕ್ತಿ, ಈ ತರ ಮಾತಾಡಿದವರು ತುಂಬಾ ಜನರು ನನಗೆ ಪರಿಚಯ. ಆಮೇಲೆ ನಿಧಾನವಾಗಿ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಸುಸ್ತಾಗಿ ಸೋತು ಬಿದ್ದು ಅಯ್ಯೋ ಇದೆಂತ ಅಂತ ಹೇಳಿ ಆಮೇಲೆ ನಿಧಾನವಾಗಿ ಭಕ್ತಿಯನ್ನು ತಗೊಂಡವರು ಇದ್ದಾರೆ. ಅವರು ಪರಮಪ್ರಭುವಿನ ಭಕ್ತಿ ಸೇವೆಗೆ ಬರುತ್ತಾರೆ. ನಿರಾಕಾರ ಬ್ರಹ್ಮನ ತಿಳುವಳಿಕೆಯನ್ನು, ಅಂತರ್ಯಾಮಿ ಪರಮಾತ್ಮನ ತಿಳುವಳಿಕೆಯನ್ನು ಮೀರಿ ಪರಮಪ್ರಭುವಿನ ಅಥವಾ ಅವನ ಪರಿಶುದ್ಧ ಭಕ್ತನ ಕೃಪೆಯಿಂದ ದೇವತ್ವದ ಸಾಕಾರ ಕಲ್ಪನೆಗೆ ಬರುತ್ತಾರೆ. ಅಷ್ಟು ಸುಲಭ ಅಲ್ಲ ಈ ಸಾಕಾರ ಕಲ್ಪನೆಗೆ ಬರುವುದು ಅಂತ ಹೇಳಿದ್ರೆ, ಎಷ್ಟೋ ಜನ್ಮ ಬೇಕು. ಒಟ್ಟಿನಲ್ಲಿ ದುಃಖಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು ಮತ್ತು ಹಣವನ್ನು ಬಯಸುವವರು ಇವರೆಲ್ಲ ಐಹಿಕ ಬಯಕೆಗಳಿಂದ ದೂರಾಗಿ ಐಹಿಕ ಪ್ರತಿಫಲಕ್ಕೂ ಆಧ್ಯಾತ್ಮಿಕ ಉತ್ಕರ್ಷಕ್ಕೂ ಸಂಬಂಧವಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಪರಿಶುದ್ಧ ಭಕ್ತರಾಗುತ್ತಾರೆ. ಇಲ್ಲಿ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟು. ಹಣ ಇರ್ಲಿ ಇಲ್ಲದೆ ಇರ್ಲಿ ಅದು ಸೆಕೆಂಡರಿ ಅಂತ ಹೇಳ್ತಾ ಇದ್ದಾರೆ. ಕೆಲವರ ಹತ್ರ ಹಣ ಸುಮಾರು ಇರ್ಬೋದು, ಭಕ್ತಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಆ ಹಣವನ್ನು ಭಕ್ತಿ ಸೇವೆಗೆ ಉಪಯೋಗಿಸ್ತಿದ್ದಾರೆ. ಅದು ಇಲ್ಲ ಅಂತ ಹೇಳಿದ್ರೆ ತನುವನ್ನು ಉಪಯೋಗಿಸ್ತಾರೆ, ಮನವನ್ನು ಉಪಯೋಗಿಸ್ತಾರೆ. ಧನ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಇದ್ದದನ್ನೆಲ್ಲ ಭಗವಂತನ ಸೇವೆಗೆ ಉಪಯೋಗಿಸುವುದು ಅಂತವನು ಪರಿಶುದ್ಧ ಭಕ್ತ. ಇದ್ದದನ್ನೆಲ್ಲ ಅಂತ ಹೇಳಿದ್ರೆ ತನು, ಮನ, ಧನ, ಮನಸ್ಸನ್ನು, ಶರೀರವನ್ನ, ಆಮೇಲೆ ತನಗೆ ಸಿಕ್ಕಿದಂತ ವಿಚಾರಗಳನ್ನ, ಅದು ಅಕ್ಕಿ ಆಗಿರ್ಬಹುದು, ಏನೇ ಇರಬಹುದು, ಪುಸ್ತಕಗಳಿರ್ಬಹುದು, ಹಣ ಇರಬಹುದು, ಯಾವುದೇ ವಿಚಾರಗಳನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಇಂತಹ ಶುದ್ಧ ಹಂತವನ್ನು ತಲುಪುವವರೆಗೆ ನೋಡಿ, ಅದ್ಭುತ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಮೂಮೆಂಟ್ ಅಲ್ಲಿ ಎಲ್ಲ 4 ಪರಂಪರೆಗಳಲ್ಲಿ ಇಂಥ ಭಕ್ತರು ಎಷ್ಟೋ ಜನ ಇದ್ದಾರೆ. ನಂಗೆ ನಿಮಗೆ ಗೊತ್ತಿರ್ಲಿಕ್ಕಿಲ್ವೋ ಏನೋ, ಆದ್ರೆ ಎಷ್ಟೋ ಜನ ಇದ್ದಾರೆ ಎಲ್ಲ ಬಿಟ್ಟು ಭಗವಂತನ ಸೇವೆ ಅಂತ ತಿಳುವವರು. ಅದ್ಭುತವಾದಂತಹ ಶ್ರೀಲ ಪ್ರಭುಪಾದರ ಇದು ಮರ್ಸಿ ಅಷ್ಟೇ. ಇಂತಹ ಶುದ್ಧ ಹಂತವನ್ನು ತಲುಪುವವರೆಗೆ ಭಗವಂತನ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತರಾದ ಭಕ್ತರಿಗೆ ಫಲಾಪೇಕ್ಷೆಯ ಕರ್ಮಗಳು, ಐಹಿಕ ವಿದ್ಯೆಯ ಅನ್ವೇಷಣೆ ಇಂತಹವುಗಳ ಮಾಲಿನ್ಯ ಇದ್ದೇ ಇರುತ್ತದೆ. ಮನುಷ್ಯನು ಪರಿಶುದ್ಧ ಭಕ್ತಿ ಸೇವೆಯ ಹಂತಕ್ಕೆ ಬರಲು ಸಾಧ್ಯವಾಗುವ ಮೊದಲು ಇವೆಲ್ಲವನ್ನು ದಾಟಬೇಕಾಗುತ್ತದೆ. ಇನ್ನು ಒಂದು ವಿಚಾರ ಇಲ್ಲಿ ಮಾತಾಡ್ತೇನೆ. ಈ ಸ್ಥಿತಿಗತಿಯಲ್ಲಿ ನಾವೆಲ್ಲ ಯಾವ ಸ್ಥಿತಿಯಲ್ಲಿದ್ದೇವೆ? ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಎಷ್ಟು ಹಂಬಲ್ ಇದ್ರು ಅಷ್ಟೇ ಸ್ಟ್ರಾಂಗ್ ಕೂಡ ಇದ್ರು. ಪ್ರೀಚಿಂಗ್ ಅಲ್ಲಿ ಎಷ್ಟು ಹಂಬಲ್ ಇದ್ರು ಅಷ್ಟೇ ಸ್ಟ್ರಾಂಗ್ ಇದ್ರು. ನಾವು ಅದನ್ನು ಅನುಕರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ನಾವು ಯಾವುದೋ ಒಬ್ಬ ಗುರುವನ್ನು ಏನೋ ಹೇಳಲಿಕ್ಕೆ ಆಗುದಿಲ್ಲ. ನಾವು ಹಾಗೆ ಹೇಳಬಾರ್ದು. ಯಾಕೆಂದ್ರೆ ನಮ್ಮ ಹಂತ ಏನು ಅಂತ ಕೂಡ ನಾವು ನೋಡ್ಬೇಕು. ಆದ ಕಾರಣ ನಾವು ಯಾವಾಗ ಪ್ರೀಚಿಂಗ್ ಮಾಡ್ತೇವೆ, ಕೃಷ್ಣ ಪ್ರಭುಪಾದರು ಆಮೇಲೆ ಭಕ್ತಿಯ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು. ಅದು ಬಿಟ್ಟು ಬೇರೆಯವರಿಗೆ ಕಮೆಂಟ್ ಮಾಡುದು, ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವಾದನ್ನೆಲ್ಲ ಸುಮ್ಮನೆ ಜಗಳ ಅದೆಲ್ಲ ಅಗತ್ಯವಾ? ನಾವು ಅಷ್ಟು ಶುದ್ಧರಿದ್ದೇವಾ? ಇಲ್ಲ. ಆದ ಕಾರಣ ನಾವು ಶ್ರೀಲ ಪ್ರಭುಪಾದರನ್ನೇ ಹೇಳುವಂಥದ್ದು, ಭಕ್ತಿಯನ್ನೇ ಹೇಳುವಂಥದ್ದು, ಕೃಷ್ಣನ ಬಗ್ಗೆ ಹೇಳುವಂಥದ್ದು, ಇದನ್ನ ಜಾಸ್ತಿ ಹೇಳ್ತಾ ಹೋದ್ರೆ ಆಮೇಲೆ ಹೇಗೆ ನಾವು ಪ್ರಕೃತಿಯನ್ನ ಉಳಿಸುವಂತಹ, ಪ್ರಕೃತಿ ಮಾತೆ ಅಂತ ಹೇಳಿದ್ರೆ ಭಗವಂತನ ಹೆಂಡತಿ, ಅವರನ್ನ ಉಳಿಸುವುದು ನಾವಲ್ಲ, ಅಂದ್ರೆ ಅದಕ್ಕೆ ಹಾಳು ಮಾಡದ ರೀತಿಯಲ್ಲಿ ಹೇಗೆ ಬದುಕಬಹುದು ಎಂಬ ಚಿಂತನೆ ಮಾಡುವಂಥದ್ದು. ಇಷ್ಟು ಮಾಡ್ಲಿಕ್ಕೆ ಶುರು ಮಾಡೋದು ತುಂಬಾ ಇಂಪಾರ್ಟೆಂಟು. ಅದು ಬಿಟ್ಟು ಅವರಿಗೆ ಕಮೆಂಟ್ ಮಾಡುದು, ಇವರಿಗೆ ಕಮೆಂಟ್ ಮಾಡುದು, ಯಾವುದೋ ಬೇರೆಯವರ ಬಗ್ಗೆ ಮಾತಾಡುದು ಅಗತ್ಯವಾ ಅಂತ ನನ್ನ ಪ್ರಶ್ನೆ. ನಮ್ಮ ಹಂತದಲ್ಲಿ ನಾನು ಹೇಳ್ತಾ ಇರೋದು, ಮಾಡುವವರು ಮಾಡ್ಲಿ, ಅವರಿಗೆ ಆ ಶಕ್ತಿ ಇದೆ, ನಮಗೆ ಆ ಶಕ್ತಿ ಇದೆಯಾ?
ಜಗಳ ಮಾಡುವ ಶಕ್ತಿ ಇದೆಯಾ? ಇಲ್ಲ, ನಾವೆಲ್ಲ ಆರ್ತೋ ಅರ್ಥಾರ್ಥಿ ಇದೆರಡರಲ್ಲಿ ಬಂದವರು ನಾವು ಇರಬಹುದು. ಆದ ಕಾರಣ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಇದನ್ನ ಪ್ರಚಾರ ಒಳ್ಳೆ ರೀತಿಯಲ್ಲಿ ಆ ಮಾಡ್ತಾ ಹೋಗುವ. ಅದೇ ರೀತಿಯಲ್ಲಿ ನಾವು ಅದನ್ನ ಚಂದ ಅಭ್ಯಾಸ ಮಾಡ್ಲಿಕ್ಕೆ ಹೋಗುವ. ಹೆಚ್ಚು ಕಮೆಂಟ್ ಮಾಡೋದಾಗ್ಲಿ ಅದರ ಕಡೆ ನಾವು ಸ್ವಲ್ಪ ಕಮ್ಮಿ, ಅಗತ್ಯ ಇಲ್ಲ ಅದು ನಮಗೆ ಈಗ ಸದ್ಯಕ್ಕೆ. ನಾವಂತ ಹಂತದಲ್ಲಿ ಹೋದ್ರೆ ನಮ್ಮ ಮನಸ್ಸು ಹಾಳಾಗಿ ನಮಗೆ ಭಕ್ತಿ ಮಾಡ್ಲಿಕ್ಕೂ ಆಗೋದಿಲ್ಲ. ಮತ್ತೆ ಇಷ್ಟು ಹೇಳಿ ಈ ಶ್ಲೋಕವನ್ನ ಇವತ್ತು ಒಂದೇ ಶ್ಲೋಕ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಏನಾದ್ರೂ ನಾನು ತಪ್ಪು ಹೇಳಿದ್ರೆ ಖಂಡಿತವಾಗಿ ಕ್ಷಮಿಸಿ ಅಂತ ಕೇಳ್ತಿಲ್ಲ, ಕರೆಕ್ಷನ್ ಮಾಡಿ ಅಂತ ಕೇಳ್ತಿದ್ದೀನಿ. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭುಗಳೇ.